Okay, welcome back again on my YouTube ಚಾನಲ್. ಪ್ರತಿಯೊಬ್ಬ ನಮ್ಮ ಸ್ನೇಹಿತರಿಗೆ ಸ್ವಾಗತವನ್ನು ಹೇಳ್ತಾ ಇಲ್ಲಿವರೆಗೂ ನಾವು ನಿಮಗೆ ಫಿಸಿಕ್ಸ್ ಸಂಬಂಧಪಟ್ಟಂಗೆ ಒಂದು 5 ಚಾಪ್ಟರ್ ಒಂದು ಸಿಲೆಬಸ್ನ ನಾವು ಕವರ್ ಮಾಡಿ ಕೊಟ್ಟಿದ್ದೀವಿ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ನಿಮಗೆ 6ನೇ ಚಾಪ್ಟರ್ ಆಗಿರ್ತಕ್ಕಂಥ ಸೆಮಿ ಕಂಡಕ್ಟರ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಆಲ್ರೆಡಿ ನೀವು ಕೆಮಿಸ್ಟ್ರಿ ಸೆಕ್ಷನಲ್ಲಿ ಇದರ ಬಗ್ಗೆ ನಿಮಗೆ ಹೇಳಿದ್ದೀನಿ. ಬಟ್ ಆ ಒಂದು ಸೆಕ್ಷನ್ನಲ್ಲಿ ನಾವು ಜಾಸ್ತಿಯಾಗಿ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಬಗ್ಗೆ ಜಾಸ್ತಿ ಸ್ಟಡಿ ಮಾಡಿದ್ದೇವೆ, ಹೌದಾ? ಇನ್ನೂ ಯಾರಾದರೂ ಅದನ್ನು ನೋಡಿಲ್ಲ ಅಂದರೆ ಕೆಮಿಸ್ಟ್ರಿ ಪ್ಲೇಲಿಸ್ಟ್ ಕೆಳಗಡೆ ಇರುತ್ತೆ, ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ತಾವು ಅದನ್ನು ನೋಡ್ಬೋದು. ಇಲ್ಲಾಂದರೆ ನೀವು ಸಪ್ರೇಟಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ ನಿಮಗೆ ಕೆಮಿಸ್ಟ್ರಿ ರಿಲೇಟೆಡ್ MCQ ಕ್ವಶನ್ ಅಂತ ಬರುತ್ತೆ. ಅಲ್ಲಿ ಹೋಗಿ ನೀವು ಆ ಒಂದು ಮೆಟಲ್ಸು, ನಾನ್ ಮೆಟಲ್ಸು, ಆಮೇಲೆ ಇನ್ಸುಲೇಟರ್, ಸೆಮಿ ಕಂಡಕ್ಟರ್ ಅಂತ ಬರುತ್ತೆ. ಆ ಒಂದು ಚಾಪ್ಟರ್ದಲ್ಲೇ ತಮಗೆಲ್ಲವೂ ವಿಡಿಯೋಸ್ಗಳೆಲ್ಲ ಸಿಗುತ್ತೆ, ಅಲ್ಲಿ ಹೋಗಿ ತಾವು ಅದನ್ನು ನೋಡ್ಬೋದು. ಸ್ನೇಹಿತರೆ, ಯಾರೆಲ್ಲ ಈ ಒಂದು ಎಕ್ಸಾಮ್ನ ತಯಾರು ಮಾಡ್ತಾಯಿದ್ದಾರೆ, ಎಕ್ಸಾಮ್ ಅಂದರೆ ಯಾವುದು? ಕರ್ನಾಟಕ TET ಆಗಿರ್ಬೋದು, PDO ಆಗಿರ್ಬೋದು, PA, PSI, FDA, ಅದು ಬಿಟ್ಟರೆ ಇತ್ತೀಚೆಗೆ ಬಿಟ್ಟಿರ್ತಕ್ಕಂಥ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಆಗಿರ್ಬೋದು. ಪ್ರತಿಯೊಂದು ಎಕ್ಸಾಮ್ನಲ್ಲಿ ಜನರಲ್ ಸೈನ್ಸ್ ಈ ಸಬ್ಜೆಕ್ಟು ಪ್ರತಿಯೊಬ್ಬರಿಗೂ ಕಂಪಲ್ಸರಿ ಆಗಿ ಬರೋದೆ. ಹೀಗಾಗಿ ಯಾರ್ಯಾರು ಈ ಒಂದು ಎಕ್ಸಾಮ್ನ ತಯಾರು ಮಾಡ್ತಾಯಿದ್ರು ಅವರಿಗೋಸ್ಕರನೇ ಈ ಒಂದು ಕ್ಲಾಸ್ನ ನಾವು ಟೋಟಲಾಗಿ ಕೊಡ್ತಾ ಇದ್ದೀವಿ. ಕಂಪ್ಲೀಟ್ ಸಿಲೆಬಸ್ನ ನಾವು ಮುಗಿಸ್ಕೊಡೋಕ್ಕೆ ಪ್ರಯತ್ನ ಕೂಡ ನಡೆಸಿದ್ದೀವಿ. ನಮ್ಮ ಕ್ಲಾಸ್ನಲ್ಲಿ ನಾವು ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಂದರೆ ಕಂಪ್ಲೀಟ್ ಸೈನ್ಸ್ ಸಿಲೆಬಸ್ಸು, ಅದ್ರ ಜೊತೆಗೆ ಕಂಪ್ಯೂಟ್ರು, ಆಮೇಲೆ ಕರ್ನಾಟಕ TETಗೆ ಸಂಬಂಧಪಟ್ಟಿರ್ತಕ್ಕಂಥ ಪೆಡಾಲಜಿ ಅದು ಕೂಡ ಕೊಡ್ತಾ ಇದ್ದೀವಿ. ಹಾಗೆ ಮುಂದೆ ಬರ್ತಾ ಪ್ರತಿಯೊಂದು ಸಬ್ಜೆಕ್ಟ್ ಒಂದು ಕ್ಲಾಸ್ನ ಕೊಡಬೇಕಂತ ಅಂದ್ಕೊಂಡಿವಿ. ಸದ್ಯಕ್ಕೆ ನಾವು ನಿಮಗೆ ಜನರಲ್ ಸೈನ್ಸು, ಕಂಪ್ಯೂಟರ್ ಮತ್ತು ಪೆಡಾಲಜಿ ಈ ಒಂದು ಸಬ್ಜೆಕ್ಟ್ದ ಕ್ಲಾಸ್ನ ನಾವು ನಿಮಗೆ ಕಂಪ್ಲೀಟಾಗಿ ಮಾಡಿಕೊಡ್ತೀವಿ. ಯಾರ್ಯಾರು ನಮ್ಮ ಸ್ನೇಹಿತರೆಲ್ಲ ಎಕ್ಸಾಮ್ನ ತಯಾರು ಮಾಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ಒಂದು ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ತಡ ಮಾಡದೆ ನಾವು ನಮ್ಮ ಕ್ವಶನ್ ಕಡೆಗೆ ಹೋಗೋಣ. ಇವತ್ತಿನ ಚಾಪ್ಟರ್ ಯಾವುದಪ್ಪ ಅಂದರೆ ಸೆಮಿ ಕಂಡಕ್ಟರ್ಸು. ಸೆಮಿ ಕಂಡಕ್ಟರ್ಸ್ ಅಂದ್ರೇನು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ಸೆಮಿ ಕಂಡಕ್ಟರ್ ಅಂದರೆ ಕನ್ನಡದಲ್ಲಿ ಅದಕ್ಕೆ ನಾವು ಅರೆವಾಹಕ ಅಂತ ಕರಿತೀವಿ. ವಾಹಕ ಮತ್ತು ಅರೆವಾಹಕ. ವಾಹಕ ಅಂದ್ರೇನು? ಕಂಪ್ಲೀಟಾಗಿ ಎಲೆಕ್ಟ್ರಿಸಿಟಿ ಅಂದರೆ ಕರೆಂಟ್ ಅದರಲ್ಲಿ ಫ್ಲೋ ಆಗ್ತಾ ಇರಬೇಕು. ಸೆಮಿ ಕಂಡಕ್ಟರ್ ಅಂದರೆ ಹೇಗೆ ಅಂದರೆ ಕೆಲವೊಂದು ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಬಟ್ ಆ ಕಡಿಮೆ ಟೆಂಪ್ರೇಚರ್ ಇದ್ದಾಗ ಕೂಡ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಏನಂತೀವಿ ಸಿಂಪಲಾಗಿ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಇನ್ನು ಕೆಲವೊಂದು ಟೈಮ್ನಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಅಲ್ಲಿ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ, ಅದು ಬೇರೆ ವಿಷಯ, ಹೌದಾ? ಇನ್ನು ನಾನ್ ಕಂಡಕ್ಟರ್ ಅಂದರೆ ಕರೆಂಟ್ ಅಂತೂ ಅಲ್ಲಿ ಫ್ಲೋನೇ ಆಗಲ್ಲ. ಟೆಂಪ್ರೇಚರ್ ಇರಲಿ ಬಿಡಲಿ, ಅದರಲ್ಲಿ ಯಾವುದೇ ರೀತಿ ಕರೆಂಟ್ ಅಂತೂ ಫ್ಲೋ ಆಗಲ್ಲ. ಇನ್ನು ಸಿಂಪಲಾಗಿ ಸೆಮಿ ಕಂಡಕ್ಟರ್ ಅಂದರೆ ಕಡಿಮೆ ಟೆಂಪ್ರೇಚರ್ ಇದ್ದರೂ ಕೂಡ ಆ ಒಂದು ಟೆಂಪ್ರೇಚರ್ನ ಕ್ಯಾಪ್ಚರ್ ಮಾಡಿಕೊಂಡು ಅದರಲ್ಲಿ ಆ ಒಂದು ಡಿವೈಸ್ನಲ್ಲಿ ಅಥವಾ ಆ ಒಂದು ವಸ್ತುವಿನಲ್ಲಿ ಕರೆಂಟ್ ಫ್ಲೋ ಆಗೋ ಥರ ಮಾಡೋದೇ ಈ ಒಂದು ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ, ಹೌದಾ? ಇನ್ನು ಪ್ರಶ್ನೆ ನೋಡಿ, ಫಸ್ಟ್ ಕ್ವಶನ್ ನಮ್ಗೆ ಏನು ಕೊಟ್ಟಿದ್ದಾರೆ? ಕೆಳಗಿನವುಗಳಲ್ಲಿ ಯಾವುದು ಅರೆವಾಹಕ ಅಂತ ಕೇಳ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಅರೆವಾಹಕ ಅಂದರೆ ಜಸ್ಟ್ ಹೇಳಿದ್ರೆ ನಿಮಗೆ ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ, ಹೌದಾ? ಓಕೆ, ನೋಡಿ ಆಯ್ಕೆ ನೋಡಿ ಏನು ಕೊಟ್ಟಿದ್ದಾರೆ? ತಾಮ್ರ ಇದೆ, ಹೌದಾ? ಬೆಳ್ಳಿ ಇದೆ, ರಬ್ಬರ್ ಇದೆ, ಸಿಲಿಕಾನ್ ಇದೆ. ನಿಮಗೆ ಈ ಕೊಟ್ಟ 4 ಆಯ್ಕೆಗಳಲ್ಲಿ ತಾಮ್ರ ಮತ್ತು ಬೆಳ್ಳಿ ಏನಾದರೂ ತಗೊಂಡ್ರೆ ನಿಮ್ಗೆ ಏನು ಅನಿಸುತ್ತೆ? ಇದು ಎರಡು ಏನಿದೆ, ತಾಮ್ರ ಮತ್ತು ಬೆಳ್ಳಿ ಏನಿದೆ, ಇದು ಎರಡು ಮೆಟಲ್ಸ್ ಅಂತ ಹೇಳ್ತೀವಿ. ಏನು? ಇವೆರಡು ಮೆಟಲ್ಸ್ ಇದೆ. ಈಸಿಯಾಗಿ ಕರೆಂಟ್ ಫ್ಲೋ ಆಗುತ್ತೆ. ಬಟ್ ಇವೆರಡು ಮೆಟಲ್ಸ್ ಅಂದರೆ ಏನು? ವಾಹಕ ಅಂತ ನಾವು ಹೇಳ್ತೀವಿ. ವಾಹಕ, ಅರೆವಾಹಕ ಅಲ್ಲ, ಹೌದಾ? ಯಾವುದು? ತಾಮ್ರ ಮತ್ತು ಬೆಳ್ಳಿ ಎರಡು ಮೆಟಲ್ಸ್ ಅಂದರೆ ವಾಹಕ ಅಂತ ಹೇಳ್ತೀವಿ. ಇನ್ನು ರಬ್ಬರ್ನ ತಗೊಂಡ್ರೆ, ರಬ್ಬರ್ ಏನಿದೆ ಇದು ವಾಹಕ. ಇನ್ನೊಂದು ಅವಾಹಕ ಅಂದರೆ ರಬ್ಬರ್ನಲ್ಲಿ ಯಾವುದೇ ರೀತಿ ಕರೆಂಟ್ ಫ್ಲೋ ಆಗಲ್ಲ. ಅಂದ್ರೆ ನಾವು ಅದಕ್ಕೆ ಏನಂತೀವಿ? ಇನ್ಸುಲೇಟರ್ ಅಂತ ಕರಿತೀವಿ ಅಥವಾ ಅವಾಹಕ ಅಂತ ಕರಿತೀವಿ ಕನ್ನಡದಲ್ಲಿ, ಹೌದಾ? ಇನ್ನು ಉಳಿದ ಆಯ್ಕೆ ಯಾವುದಪ್ಪ ಅಂದರೆ ಸಿಲಿಕಾನು. ಈ ಸಿಲಿಕಾನ್ ಇದರ ಒಂದು ಸರಿಯಾದ ಆಯ್ಕೆ. ಯಾಕಂದರೆ ಸಿಲಿಕಾನಲ್ಲಿ ಹೇಗಿದೆ ಅಂದರೆ ಕಡಿಮೆ ಟೆಂಪ್ರೇಚರ್ ಇದ್ದರೂ ಕೂಡ ಅದರಲ್ಲಿ ಕರೆಂಟ್ ಫ್ಲೋ ಮಾಡುವ ಒಂದು ಕೆಪಾಸಿಟಿ ಅದರಲ್ಲಿ ಇರುತ್ತೆ. ಅದಕ್ಕೆ ನಾವೇನಂತೀವಿ? ಸೆಮಿ ಕಂಡಕ್ಟರ್ ಅಥವಾ ಸೆಮಿ ಕಂಡಕ್ಟರ್ ಡಿವೈಸ್ ಅಂತ ಕರಿತೀವಿ. ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಂದರೆ ಸಿಲಿಕಾನ್ ಅಂತ ಹೇಳ್ತೀವಿ. ಸಿಲಿಕಾನ್ ಬಿಟ್ಟರೆ ಇನ್ನು ಜರ್ಮೇನಿಯಂ ಬರುತ್ತೆ, ಇಂಡಿಯಂ ಬರುತ್ತೆ, ಆಮೇಲೆ
ಗ್ಯಾಲಿಯಂ ಬರುತ್ತೆ, ಅಲ್ಯೂಮಿನಿಯಂ ಬರುತ್ತೆ. ಸೊ ಇದೆಲ್ಲ ಕೂಡ ಸೆಮಿ ಕಂಡಕ್ಟರ್ಸೇ. ಅದು ಕೂಡ ಮುಂದೆ ಮುಂದೆ ಕ್ವಶನಲ್ಲಿ ಬರುತ್ತೆ, ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಆಲ್ರೆಡಿ TET ಎಕ್ಸಾಮ್ 2022ರಲ್ಲಿ ಈ ಒಂದು ಪ್ರಶ್ನೆಯನ್ನು ಆಲ್ರೆಡಿ ಕೇಳಿದ್ದಾರೆ. 2022ರಲ್ಲಿ ಈ ಒಂದು ಕ್ವಶನ್ನ ಕೇಳಿದ್ದಾರೆ. ಸೊ ಹೀಗಾಗಿ ಸ್ವಲ್ಪ ಲಕ್ಸ್ ಇಟ್ಟು ಎಲ್ಲರೂ ಕೇಳಬೇಕಂತ ಒಂದು ರಿಕ್ವೆಸ್ಟ್. ನೋಡಿ, ಇವುಗಳಲ್ಲಿ ವಿದ್ಯುತ್ ವಾಹಕ ವಸ್ತು ಕೆಳಗೆ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಆಯ್ಕೆಗಳಲ್ಲಿ ವಿದ್ಯುತ್ ವಾಹಕ ವಸ್ತು ಯಾವುದಂತ ಕೇಳ್ತಾರೆ. ವಿದ್ಯುತ್ ವಾಹಕ ಅಂದ್ರೇನು? ವಿದ್ಯುತ್ ಆ ವಸ್ತುವಿನಲ್ಲಿ ಅಂದರೆ ಕರೆಂಟ್ ಆ ವಸ್ತುವಿನಲ್ಲಿ ಫ್ಲೋ ಆಗಬೇಕು, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಫ್ಲೋ ಆಗಬೇಕು. ನೋಡಿ, ಪೆನ್ಸಿಲ್ ಲೀಡ್ ಇದೆ, ಗಾಜಿನ ಬಳೆ ಇದೆ, ಪ್ಲಾಸ್ಟಿಕ್ ಅಳತೆ ಪಟ್ಟಿ ಇದೆ, ರಬ್ಬರ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರೋ ಪ್ರಕಾರ, ನಿಮಗೆ ಗೊತ್ತಿರೋ ಪ್ರಕಾರ ಈ ಗಾಜಿನ ಬಳೆ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಅಥವಾ ಅಳತೆ ಪಟ್ಟಿ ಆಗಿರೋ ಇವೆಲ್ಲ ಏನಿದೆ ಇನ್ಸುಲೇಟರ್ ಅಂತ ಹೇಳ್ತೀವಿ ನಾವು. ಏನು? ಅವಾಹಕ, ಇನ್ಸುಲೇಟರ್ ಅಂತ ಕರಿತೀವಿ, ಹೌದಲ್ಲ? ಸೊ ಇದರಲ್ಲಿ ಯಾವುದೇ ರೀತಿ ಕರೆಂಟು ಫ್ಲೋ ಆಗಲ್ಲ. ಇನ್ನು ಫ್ಲೋ ಆಗೋದು ಯಾವುದಪ್ಪ ಅಂದರೆ ಪೆನ್ಸಿಲ್ ಲೀಡು. ಸೊ ಪೆನ್ಸಿಲ್ನಲ್ಲಿ ಇರ್ತಕ್ಕಂಥ ಲೀಡ್ ಇದೆಯಲ್ಲ, ಸೊ ಲೀಡ್ ಏನಿದೆ, ಇದು ಮೆಟಲ್ ಇದೆ. ಸೊ ಮೆಟಲ್ನಲ್ಲಿ ಯಾವಾಗಲೂ ಏನಾಗುತ್ತೆ? ವಿದ್ಯುತ್ ವಾಹಕ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪೆನ್ಸಿಲ್ನಲ್ಲಿ ಇರ್ತಕ್ಕಂಥ ಲೀಡ್ ಅಂತಲೇ ಹೇಳ್ತೀವಿ. ಗಾಜಿನ ಬೆಳೆ, ಪ್ಲಾಸ್ಟಿಕ್ ಅಳತೆ ಪಟ್ಟಿ, ಆಮೇಲೆ ರಬ್ಬರು ಇದರ ಒಂದು ಸರಿಯಾದ ಆನ್ಸರ್ ಆಗಲ್ಲ. ಲಕ್ಷ ಇಟ್ಕೊಳ್ಳಿ. ಇದು TET 2022ರ ಒಂದು ಎಕ್ಸಾಮ್ನಲ್ಲಿ ಕೇಳಿರತಕ್ಕಂಥ ಒಂದು ಪ್ರಶ್ನೆ. ಬೇಕಾದರೆ ನೀವು ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದರೆ ತಾವು ಅದನ್ನು ಹೋಗಿ ನೋಡ್ಬೋದು. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಮೂರನೇ ಕ್ವಶನ್ ನೋಡಿ, ಏನು ಹೇಳುತ್ತೆ? ಎನ್ ರೀತಿಯ ಅರೆವಾಹಕ. ಎನ್ ರೀತಿಯ ಅರೆವಾಹಕ ಅಂದರೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಏನು? ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಈ ಎನ್ ಟೈಪ್ ಸೆಮಿ ಕಂಡಕ್ಟರ್ನ ತಯಾರಿಸಲು ಬಳಸುವ ಡೋಪಂಟ್ ಯಾವುದು? ಏನು ಈ ಡೋಪಂಟು? ನೋಡಿ, ಫಸ್ಟ್ ತಿಳ್ಕೊಳ್ಳಿ, ಎನ್ ಟೈಪ್ ಸೆಮಿ ಕಂಡಕ್ಟರ್ ಏನಾದರೂ ಫಾರ್ಮೇಷನ್ ಆಗಬೇಕಾದ್ರೆ ಈ ಎಲ್ಲ ಏನು ಮಾಡ್ತೀವಿ ಅಂದರೆ ಡೋಪಂಟ್ನ ಯೂಸ್ ಮಾಡ್ತೀವಿ. ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಾಗಿರ್ತಕ್ಕಂಥ ಬೋರಾನ್ ಆಗಿರ್ಬೋದು, ಇಂಡಿಯಮ್ ಆಗಿರ್ಬೋದು, ಗ್ಯಾಲಿಯಮ್ ಆಗಿರ್ಬೋದು, ಅಥವಾ ಆಂಟಿಮನಿ ಆಗಿರ್ಬೋದು. ಇದನ್ನು ಅವ್ರು ತಯಾರು ಮಾಡಬೇಕಾದ್ರೆ ಪೆಂಟಾವ್ಯಾಲೆಂಟ್ ಅಂದರೆ ಗೊತ್ತಾ ನಿಮಗೆ? ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಇರ್ತಕ್ಕಂಥ ಕೆಲವೊಂದು ಎಲಿಮೆಂಟ್ಸ್ಗಳನ್ನು ಈ ಸಿಲಿಕಾನ್ ಅಥವಾ ಜರ್ಮೇನಿಯಂ ಈ ಎಲಿಮೆಂಟ್ ಜೊತೆ ಏನಾದರೂ ಮಿಕ್ಸಪ್ ಮಾಡಿದ್ರೆ ಅವಾಗ ಏನಾಗುತ್ತೆ? ಈ ಒಂದು ಎನ್ ಟೈಪ್ ಸೆಮಿ ಕಂಡಕ್ಟರ್ ಡಿವೈಸು ಅಥವಾ ಎನ್ ಟೈಪ್ ಸೆಮಿ ಕಂಡಕ್ಟರ್ ಮೆಟಲ್ಗಳು ತಯಾರು ಮಾಡೋಕ್ಕೆ ಬೀಳುತ್ತೆ. ಅಂದರೆ ಆ ಒಂದು ಡೋಪಂಟ್ಗಳಿರುತ್ತೆ. ಅದೇ ಈ ಡೋಪಂಟ್ಗಳಂದರೆ ಯಾವುದು? ಈ ಪೆಂಟಾವ್ಯಾಲೆನ್ಸಿ ಇರತಕ್ಕಂತಹ ಕೆಲವೊಂದು ಇಂಪ್ಯೂರಿಟೀಸ್ಗಳನ್ನು ಸಿಲಿಕಾನ್ ಮತ್ತು ಜರ್ಮೇನಿಯಂಗೆ ಆ್ಯಡ್ ಮಾಡ್ತಾರೆ. ಸೊ ಆ್ಯಡ್ ಮಾಡಿದಾಗ ಮಾತ್ರ ಒಂದು ಎನ್ ಟೈಪ್ ಸೆಮಿ ಕಂಡಕ್ಟರ್ಸು ತಯಾರು ಮಾಡೋಕ್ಕೆ ಬರುತ್ತೆ. ಹಾಗಾದರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಬೋರಾನ್ ಇರ್ಬೋದು, ಇಂಡಿಯಮು, ಗ್ಯಾಲಿಯಮು ಮತ್ತು ಆಂಟಿಮನಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಬೋರಾನು, ಆಮೇಲೆ ಇಂಡಿಯಮು, ಆಮೇಲೆ ಗ್ಯಾಲಿಯಮು ಇವೆಲ್ಲ ಏನಿದೆ ಅಂದರೆ ಇವು ಕೂಡ ಡೋಪಂಟ್ ಇದೆ. ಬಟ್ ಈ ಡೋಪಂಟ್ಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಪಿ ಟೈಪ್ ಸೆಮಿ ಕಂಡಕ್ಟರ್ಗಳನ್ನು ತಯಾರು ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಯಾವುದ್ಯಾವುದು? ಬೋರಾನ್, ಇಂಡಿಯಮ್ ಮತ್ತು ಗ್ಯಾಲಿಯಮ್ಮು. ಸೊ ಹೀಗಾಗಿ ಈ ಮೂರನ್ನಂತರೂ ಅವರು ಯೂಸ್ ಮಾಡಲ್ಲ. ಇನ್ನು ಉಳಿದ ಈ ಆಂಟಿಮನಿ ಏನು ಬರುತ್ತಲ್ಲ, ಸೊ ಈ ಆಂಟಿಮನಿ ಒನ್ ಟೈಪ್ ಆಫ್ ದ ಡೋಪಂಟು. ಇದನ್ನು ಸಿಲಿಕಾನ್ ಅಥವಾ ಜರ್ಮೇನಿಯಂ ಏನಾದರೂ ಮಿಕ್ಸಪ್ ಮಾಡಿದ್ರೆ ಆವಾಗ ಎನ್ ಟೈಪ್ ಸೆಮಿ ಕಂಡಕ್ಟರ್ ತಯಾರಾಗುತ್ತೆ. ಏನು ತಯಾರಾಗುತ್ತೆ? ಎನ್ ಟೈಪ್ ಅಂದ್ರೇನು? ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಯಾವಾಗ ಈ ಒಂದು ಪೆಂಟಾವ್ಯಾಲೆನ್ಸಿ ಇರತಕ್ಕಂಥ ಎಲಿಮೆಂಟ್ಸ್ಗಳನ್ನು ಸಿಲಿಕಾನ್ಗೆ ಏನಾದರೂ ಮಿಕ್ಸಪ್ ಮಾಡಿದ್ರೆ ಈ ಸಿಲಿಕಾನ್ ಜೊತೆ ಈ ಯಾವುದೋ ಆಂಟಿಮನಿ, ಸೊ ಇದು ಬಾಂಡ್ ಫಾರ್ಮೇಷನ್ ಮಾಡಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ ಬೇಕಾಗುತ್ತೆ? ಒಂದು 4 ಎಲೆಕ್ಟ್ರಾನ್ ಬೇಕಾಗುತ್ತೆ. ಬಟ್ ಇದರಲ್ಲಿ ಪೆಂಟಾವ್ಯಾಲೆನ್ಸಿ ಅಂದ್ರೇನು? 5 ಎಲೆಕ್ಟ್ರಾನ್ ಇರುತ್ತೆ. ಎಷ್ಟು? 5 ಎಲೆಕ್ಟ್ರಾನ್ಸು. ಸೊ ಹೀಗಾಗಿ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಉಳಿಯುತ್ತೆ. ಸೊ ಆ ಎಕ್ಸ್ಟ್ರಾ ಉಳಿಯೋದ್ರಿಂದ ಅದನ್ನ ಏನಂತ ಕರಿತೀವಿ? ನೆಗೆಟಿವ್ ಚಾರ್ಜ್ ಅಂತ ಕರಿತೀವಿ. ಏನು? ನೆಗೆಟಿವ್ ಚಾರ್ಜ್ ಅಂತ ಕರಿತೀವಿ. ಸೊ ಈ ನೆಗೆಟಿವ್ ಚಾರ್ಜ್ ಏನು ಉಳಿತಲ್ಲ, ಸೊ ಇದರಿಂದನೇ ಕರೆಂಟು ಆ ಮಟೀರಿಯಲಲ್ಲಿ ಪೂರ್ತಿಯಾಗಿ ಕ್ಯಾರೀಸ್ ಆಗ್ತಾ ಇರುತ್ತೆ, ಕರೆಂಟ್ ಕ್ಯಾರೀಸ್ ಆಗ್ತಾ ಇರುತ್ತೆ ಅದರಿಂದ ಈ ಒಂದು ನೆಗೆಟಿವ್ ಚಾರ್ಜಿಂದ. ಸೊ ಹೀಗಾಗಿ ಅದನ್ನು ಏನಂತ ಕರಿತೀವಿ ನಾವು? ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಏನು? ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಸೊ ಹೀಗಾಗಿ ಇದರ ಒಂದು ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಆಂಟಿಮನಿ ಅಂತ ಹೇಳ್ತೀವಿ.
ಇನ್ನು ಈ ಬೋರಾನ್ ಇರ್ಬೋದು, ಇಂಡಿಯಮ್ ಇರ್ಬೋದು ಮತ್ತು ಗ್ಯಾಲಿಯಮ್ ಇರ್ಬೋದು, ಇವಕ್ಕೆಲ್ಲ ನಾವೇನಂತೀವಿ ಅಂದರೆ ಏನಂತೀವಿ ಪಿ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಯಾಕೆ ಇದನ್ನು ಪಿ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ ಅಂದರೆ ಈ ಬೋರಾನ್ ತೊಗೊಳ್ಳಿ, ಇಂಡಿಯಮ್ ತೊಗೊಳ್ಳಿ ಅಥವಾ ಗ್ಯಾಲಿಯಮ್ ತೊಗೊಳ್ಳಿ, ಇದು ಎಷ್ಟು ಇರುತ್ತಪ್ಪ ಅದು ಎಲೆಕ್ಟ್ರಾನ್ ಅಂದರೆ ಇದರಲ್ಲಿ ಎಷ್ಟಿರುತ್ತೆ, ಟ್ರೈವ್ಯಾಲೆಂಟ್ ಇರುತ್ತೆ. ಇದು ಎಷ್ಟು ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ಇರತಕ್ಕಂಥ ಒಂದು ಎಲಿಮೆಂಟ್ಸ್ ಅಂತಲೇ ನಾವು ಕರಿಬೋದು, ಟ್ರೈವ್ಯಾಲೆನ್ಸಿ. ಸೊ ಈ ಟ್ರೈವ್ಯಾಲೆನ್ಸಿ ಅಂದ್ರೇನು, ಇದರಲ್ಲಿ ಇರತಕ್ಕಂಥ ಎಲೆಕ್ಟ್ರಾನ್ ಸಂಖ್ಯೆ ಎಷ್ಟು ಆಯಿತು, ಹಾಗಾದರೆ 3 ಆಯಿತು. ಸೊ ಈ ಎಲಿಮೆಂಟ್ಗಳನ್ನು ಏನಾದರೂ ನೀವು ಸಿಲಿಕಾನ್ ಜೊತೆ ಆ್ಯಡ್ ಮಾಡೋಕ್ಕೆ ಹೋಗೋದ್ರೆ ಏನಾಗುತ್ತೆ, ಅಲ್ಲಿ ಒಂದು ಬಾಂಡ್ ಅದಕ್ಕೆ ಕಡಿಮೆ ಬೀಳುತ್ತೆ. ಸೊ ಒಂದು ಬಾಂಡಲ್ಲಿ ಕ್ರಿಯೇಟೇ ಆಗಲ್ಲ. ಕ್ರಿಯೇಟ್ ಆಗಲ್ಲ ಅಂದರೆ ಏನಾಯ್ತು, ಅಲ್ಲಿ ಪಾಸಿಟಿವ್ ಹೋಲ್ ಕ್ರಿಯೇಟ್ ಆಗುತ್ತೆ. ಸೊ ಈ ಪಾಸಿಟಿವ್ ಹೋಲ್ ಕ್ರಿಯೇಟ್ ಆಗೋದ್ರಿಂದ ಈ ಪಾಸಿಟಿವ್ ಹೋಲ್ನ ಯೂಸ್ ಮಾಡಿಕೊಂಡು ಕರೆಂಟ್ ಏನಾದರೂ ಕ್ಯಾರೀಸ್ ಆಗ್ತಾ ಇದ್ದರೆ ಅದಕ್ಕೆ ಏನಂತ ಕರೀತಾರೆ, ಪಿ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರೀತಾರೆ. ಏನು, ಪಿ ಟೈಪ್ ಸೆಮಿ ಕಂಡಕ್ಟರು. ಸೊ ಈ ಒಂದು ಕನ್ಸೆಪ್ಟ್ನ ಮೇಲಿಂದ ಸೊ ಸೆಮಿ ಕಂಡಕ್ಟರ್ಗೆ ಪಿ ಟೈಪ್ ಸೆಮಿ ಕಂಡಕ್ಟರ್ ಮತ್ತು ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಅದಕ್ಕೆ 2 ಹೆಸರುಗಳನ್ನು ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಈ ವಿಡಿಯೋನ ಬ್ಯಾಕ್ ತೊಗೊಳ್ಳಿ, ಮತ್ತೆ ಪ್ಲೇ ಮಾಡಿ, ಮತ್ತೆ ಕೇಳ್ತಾ ಇರಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂದ್ರೇನು, ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂದ್ರೇನು, ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟೀಸ್ನ ಏನು ಮಾಡ್ತೀವಿ ನಾವು, ಡೋಪಂಟ್ಗಳಂತ ಕರಿತೀವಿ ಅದಕ್ಕೆ. ಸೊ ಆ ಡೋಪಂಟ್ಗಳನ್ನ ಏನಾದರೂ ಸಿಲಿಕಾನ್ ಅಥವಾ ಜರ್ಮೇನಿಯಂ ಜೊತೆ ಯೂಸ್ ಮಾಡಿದಾಗ ಎನ್ ಟೈಪ್ ಸೆಮಿ ಕಂಡಕ್ಟರ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಆಂಟಿಮನಿ ಏನಿದು ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಆಂಟಿಮನಿ ಇಟ್ ಇಸ್ ಎ ಪೆಂಟಾವ್ಯಾಲೆಂಟ್ ಎಲಿಮೆಂಟು. ಇನ್ನು ಪಿ ಟೈಪ್ ಅಂದ್ರೇನು, ಪಾಸಿಟಿವ್ ಹೋಲ್ದಿಂದ ಕರೆಂಟ್ ಕ್ಯಾರೀಸ್ ಆಗ್ತಾ ಇರುತ್ತೆ. ಸೊ ಪಾಸಿಟಿವ್ ಹೋಲ್ ಅಂದ್ರೇನು, ಯಾವ ಒಂದು ಎಲಿಮೆಂಟ್ಸ್ಗಳಲ್ಲಿ ಟ್ರೈವ್ಯಾಲೆನ್ಸ್ ಇರುತ್ತೆ ಅಂತಹ ಎಲಿಮೆಂಟ್ಸ್ಗಳನ್ನು ಸಿಲಿಕಾನ್ ಅಥವಾ ಜರ್ಮೇನಿಯಂ ಏನಾದರೂ ನಾವು ಕೂಡಿಸಿ ಒಂದು ಸೆಮಿ ಕಂಡಕ್ಟರ್ನ ತಯಾರು ಮಾಡಿದ್ರೆ ಅಲ್ಲಿ ಏನಾಗುತ್ತೆ, ಒಂದು ವ್ಯಾಲೆನ್ಸಿ ಕಡಿಮೆ ಬೀಳುತ್ತೆ, ಬಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಬಾಂಡೇ ಕ್ರಿಯೇಟ್ ಆಗಲ್ಲ. ಸೊ ಆ ಟೈಮಲ್ಲಿ ಪಾಸಿಟಿವ್ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ಹೋಲ್ ಕ್ರಿಯೇಟ್ ಆಗುತ್ತೆ. ಈ ಪಾಸಿಟಿವ್ ಹೋಲ್ದಿಂದ ಕರೆಂಟು ಕ್ಯಾರೀಸ್ ಆದಾಗ ನಾವು ಪಿ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಹೌದಾ? ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಹೇಳುತ್ತೆ, ಪಿ ಎನ್ ಜಂಕ್ಷನ್ ಇರುವ ರಚನೆಯನ್ನು ಏನು ಅಂತ ಕರೀತಾರೆ? ಪಿ ಎನ್ ಜಂಕ್ಷನ್ ಇರುವ ರಚನೆಯನ್ನು ಏನು ಅಂತ ಕರೀತಾರೆ? ಆಯ್ಕೆಗಳು ನೋಡಿ, ಪಿ ರೀತಿಯ ಅರೆವಾಹಕ, ಬ ಎನ್ ರೀತಿಯ ಅರೆವಾಹಕ, ಕ ಡಯೋಡ್, ಡ ಯಾವುದು ಅಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಡಯೋಡ್ ಇದು ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಯಾಕೆಂದರೆ ನಿಮ್ಗೆ ಗೊತ್ತಿರಲಿ, ಪಿ ಎನ್ ಜಂಕ್ಷನ್ ಇರುವ ಒಂದು ರಚನೆಯನ್ನು ಏನಂತ ಕರಿತೀವಿ ಅಂದರೆ ಡಯೋಡ್ ಅಂತ ಕರಿತೀವಿ. ಯಾಕೆ ಡಯೋಡ್ ಅಂತ ಕರಿತೀವಿ? ಯಾಕಂದರೆ ಡಯೋಡನ್ನು ತಯಾರು ಮಾಡೋಕ್ಕಾದ್ರೆ ಪಿ ಎನ್ ಜಂಕ್ಷನ್ನ ಯೂಸ್ ಮಾಡ್ತಾರೆ. ಏನು ಈ ಪಿ ಎನ್ ಜಂಕ್ಷನು? ಪಿ ಎನ್ ಜಂಕ್ಷನ್ ಅಂದರೆ ಪಿ ಮತ್ತು ಎನ್ ಟೈಪ್ ಆಫ್ ದ ಏನು ಸೆಮಿ ಕಂಡಕ್ಟರ್ ಇರುತ್ತಲ್ಲ, ಸೊ ಅದನ್ನು ಏನು ಮಾಡ್ತಾರೆ, ಒಂದರ ಪಕ್ಕ ಒಂದರಂತೆ ಜೋಡಿಸಿದಾಗ ಸಿಗೋದೇ ಈ ಒಂದು ಡಯೋಡು. ಸೊ ಈ ಒಂದು ರಚನೆಯನ್ನು ಏನಾದರೂ ತಯಾರು ಮಾಡ್ತಾ ಇದ್ರೆ ಸೊ ಅದಕ್ಕೆ ನಾವು ಸಿಂಪಲಾಗಿ ಏನಂತೀವಿ ಅಂದರೆ ಪಿ ಎನ್ ಜಂಕ್ಷನ್ ಅಂತ ಕರೀತಾರೆ. ಏನು, ಪಿ ಎನ್ ಜಂಕ್ಷನು. ಸೊ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಡಯೋಡ್ ಅಂತಲೇ ಹೇಳ್ತೀವಿ. ಯಾವುದು? ಡಯೋಡು. ಪಿ ಎನ್ ಜಂಕ್ಷನ್ ಇರೋ ರಚನೆಯನ್ನು ಡಯೋಡ್ ಅಂತ ಕರೀತಾರೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, ವಿದ್ಯುತ್ ಪರ್ಯಾಯ ವಿದ್ಯುತ್ ಅಂದರೆ ಎ ಸಿ ಕರೆಂಟ್ ಅಂತ ಕರಿತೀವಿ. ಸೊ ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ ಅಂದರೆ ಡಿ ಸಿ ಕರೆಂಟ್ ಆಗಿ ಪರಿವರ್ತಿಸಲು ಏನನ್ನು ಬಳಸ್ತಾರೆ? ನೋಡಿ, ಆಲ್ರೆಡಿ ನಿಮ್ಮ ಹತ್ರ ಎ ಸಿ ಕರೆಂಟ್ ಇದೆ ಅಂದರೆ ಅಲ್ಟರ್ನೇಟಿವ್ ಕರೆಂಟ್ ಇರುತ್ತೆ. ಸೊ ಅದನ್ನು ಡಿ ಸಿ ಕರೆಂಟ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಏನನ್ನು ಬಳಸ್ತಾರೆ? ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ನೋಡಿ, ಆಯ್ಕೆಗಳು ಏನೇನಿದೆ ಫಸ್ಟ್ ಆಫ್ ಆಲ್ ನೋಡ್ಕೊಂಡು ಬಿಡಿ. ಪಿ ರೀತಿಯ ಅರೆವಾಹಕ ಇದೆ, ಎನ್ ರೀತಿಯ ಅರೆವಾಹಕ ಇದೆ, ಡಯೋಡ್ ಇದೆ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಅಲ್ಲಿ ನಿಮ್ಗೆ ಗೊತ್ತಿರಲಿ, ಪಿ ರೀತಿಯ ಅರೆವಾಹಕ ಅಂದರೆ ಪಿ ಟೈಪ್ ಆಫ್ ಸೆಮಿ ಕಂಡಕ್ಟರ್ನ ಎಲ್ಲಿ ಯೂಸ್ ಮಾಡ್ತಾರೆ, ಆಮೇಲೆ ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ನ ಎಲ್ಲಿ ಯೂಸ್ ಮಾಡ್ತಾರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಎಲ್ಲಿ ಯೂಸ್ ಮಾಡ್ತಾರೆ? ಒಂದು ಸೋಲಾರ್ ಸೆಲ್ಸ್ಗಳನ್ನು ತಯಾರು ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಸೋಲಾರ್ ಸೆಲ್ಸ್ ಅಥವಾ ಸೋಲಾರ್ ಪ್ಲೇಟ್ ಇರುತ್ತಲ್ಲ, ನಿಮ್ಮ ಮನೆ ಮೇಲೆ ಇರುತ್ತಲ್ವ, ಸೊ ಸೋಲಾರ್ ಪ್ಲೇಟು ವಾಟರ್ ಹೀಟರ್ ಇರುತ್ತೆ. ಸೊ ಅದ್ರ ಜೊತೆ ಸೋಲಾರ್ ಪ್ಲೇಟ್ ಕೂಡ ಕೊಟ್ಟಿರ್ತಾರೆ, ತಾವೆಲ್ಲ ನೋಡಿರ್ತೀರ. ಹೌದಾ? ಸೊ ಆ ಒಂದು ಸೋಲಾರ್ ಸೆಲ್ ಅಥವಾ ಸೋಲಾರ್ ಪ್ಲೇಟ್ನ ತಯಾರು ಮಾಡೋ ಸಲುವಾಗಿ
ಪಿ ಆ್ಯಂಡ್ ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ನ ಯೂಸ್ ಮಾಡಿರ್ತಾರೆ. ಸೊ ಮ್ಯಾಕ್ಸಿಮಮ್ ಯೂಸ್ ಮಾಡಿದ ಸೋಲಾರ್ ಶೆಲ್ಲನ್ನು ಏನು ಯೂಸ್ ಮಾಡ್ತಾರೆ ಅಂದರೆ ಈ ಒಂದು ಪಿ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ನ ಯೂಸ್ ಮಾಡ್ತಾರೆ. ಇನ್ನು ಎನ್ ಟೈಪ್ ಜಾಸ್ತಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇದೇನು ಸೋಲಾರ್ ಶೆಲ್ ಇರ್ತಲ್ವ, ಸೊ ಆ ಸೋಲಾರ್ ಶೆಲ್ನಲ್ಲಿ ಇರ್ತಕ್ಕಂತಹ ಬಾಟಮ್ ಲೇಯರ್ನ ತಯಾರು ಮಾಡೋ ಸಲುವಾಗಿ ಈ ಒಂದು ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ನ ಯೂಸ್ ಮಾಡ್ತಾರೆ. ಎಲ್ಲಿ ಬಾಟಮ್ ಲೇಯರ್ ಆಫ್ ದ ಸೋಲಾರ್ ಶೆಲ್ಲು ಏನು ಬಾಟಮ್ ಲೇಯರ್ ಆಫ್ ಸೋಲಾರ್ ಶೆಲ್ನ ತಯಾರು ಮಾಡೋ ಸಲುವಾಗಿ ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಇನ್ನು ಈ ಡಯೋಡ್ ಆಮೇಲೆ ಆಯ್ಕೆಡ್ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಯಾವುದೂ ಅಲ್ಲ ಅಂತ ಇದು ಆನ್ಸರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಇನ್ನು ಉಳಿದ ಡಯೋಡ್ ಏನೇ ಕೊಟ್ಟಿದ್ದಾರೆ ಇಲ್ಲಿ, ಸೊ ಈ ಡಯೋಡ್ ಇದರ ಒಂದು ಸರಿಯಾದ ಆನ್ಸರು. ಯಾಕಂದರೆ ಡಯೋಡ್ನ ಏನಾದರೂ ಒಂದು ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡಿದ್ರೆ ಅಲ್ಟರ್ನೇಟಿವ್ ಕರೆಂಟ್ ಇದ್ದದ್ದನ್ನು ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಬರುತ್ತೆ. ಲಕ್ಷ ಇಟ್ಕೊಳ್ಳಿ. ಏನು ಎ ಸಿ ಕರೆಂಟ್ ಏನಾದರೂ ಇದ್ದರೆ ಅದನ್ನು ಡಿ ಸಿ ಕರೆಂಟ್ ಆಗಿ ಕನ್ವರ್ಷನ್ ಮಾಡೋಕ್ಕೆ ಬರೋದೇ ಯಾವುದರಿಂದ ಈ ಒಂದು ಡಯೋಡ್ ಇರುತ್ತೆ ಅಂತಾನೆ ಅಲ್ಲಿ ಕನ್ವರ್ಷನ್ ಮಾಡೋಕ್ಕೆ ಬರುತ್ತೆ, ಇಲ್ಲಾಂದರೆ ಕನ್ವರ್ಟ್ ಮಾಡೋಕ್ಕೆ ಬರಲ್ಲ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಅಂದ್ರೇನು ಅಂತ ಒಂದು ಕ್ವಶನ್ ಇದೆ. ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಅಂದ್ರೇನು? ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಟ್ರಾನ್ಸಿಸ್ಟರ್ ಅಂದ್ರೇನು. ಟ್ರಾನ್ಸಿಸ್ಟರ್ ಅಂದ್ರೆ ನಾವು ಏನಂತ ಕರಿತೀವಿ, ಒನ್ ಟೈಪ್ ಆಫ್ ದ ಇಲೆಕ್ಟ್ರಾನಿಕ್ ಡಿವೈಸ್ ಅಂತ ಹೇಳ್ತೀವಿ. ಏನು ಇಲೆಕ್ಟ್ರಾನಿಕ್ ಡಿವೈಸು. ಸೊ ಈ ಡಿವೈಸ್ನ ಸಿಕ್ಕಾಪಟ್ಟೆ ಯೂಸ್. ಸೊ ನಾವು ನಮ್ಗೆ ಗೊತ್ತಿರೋ ಪ್ರಕಾರ ಒಂದು ಸ್ವಿಚ್ ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡ್ತಾರೆ, ಆಕ್ಸಿಲೇಟರ್ನಲ್ಲಿ ಯೂಸ್ ಮಾಡ್ತಾರೆ, ಪ್ರಮೋಟರ್ಸ್ನಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಅದು ಸಣ್ಣದ ಒಂದು ಡಿವೈಸ್ ಇದೆ. ಈ ಡಿವೈಸ್ ಹೇಗೆ ತಯಾರು ಮಾಡ್ತಾರಪ್ಪ ಅಂದರೆ ಎನ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ ಇರುತ್ತಲ್ವ, ಸೊ ಆ ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ ಏನು ಮಾಡ್ತಾರೆ ಅಂದರೆ, ಸೊ ಎನ್ ಟೈಪ್ ಸೆಮಿ ಕಂಡಕ್ಟರ್ ಏನು ಮಾಡ್ತಾರೆ, ಪಿ ಟೈಪ್ ಸೆಮಿ ಕಂಡಕ್ಟರ್ ಇರುತ್ತಲ್ಲ, ಸೊ ಆ ಒಂದು ಪಿ ಟೈಪ್ ಸೆಮಿ ಕಂಡಕ್ಟರ್ ಸೆಂಟ್ರಲ್ಲಿ ಇಡಬೇಕು. ಆಮೇಲೆ ಸೈಡ್ಗೆ ಲೆಫ್ಟ್ ಮತ್ತು ರೈಟಲ್ಲಿ ಎನ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ನ ಕೂಡಿಸಿ ಒಂದು ಬೆಸುಗೆಯನ್ನು ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಸಿಂಪಲಾಗಿ ಏನಂತ ಕರಿತೀವಿ, ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಸೊ ಟ್ರಾನ್ಸಿಸ್ಟರ್ನಲ್ಲಿ ಒಟ್ಟು ಎರಡು ಟೈಪ್ ಬರುತ್ತೆ. ಒಂದು ಎನ್ ಪಿ ಎನ್ ಟೈಪ್ ಆಫ್ ದ ಟ್ರಾನ್ಸಿಸ್ಟರು, ಇನ್ನೊಂದು ಪಿ ಎನ್ ಪಿ ಅಂತ ಬರುತ್ತೆ. ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಅಂತ ಬರುತ್ತೆ. ಸೊ ಎರಡೂ ಕೂಡ ಇಲೆಕ್ಟ್ರಾನಿಕ್ ಡಿವೈಸೇ. ಸೊ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಅಂದರೆ ಏನು ಅಂತ ಕೇಳಿರ್ತಾರೆ. ಫಸ್ಟ್ ಆಫ್ ಆಲ್ ಡಯೋಡ್ ಕೊಟ್ಟಿದ್ದಾರೆ, ಪಿ ಎನ್ ಜಂಕ್ಷನ್ ಇದೆ. ಸೊ ನಿಮ್ಗೆ ಗೊತ್ತಿರಲಿ ಡಯೋಡ್ ಮತ್ತು ಪಿ ಎನ್ ಜಂಕ್ಷನ್ ಎರಡೂ ಮೀನಿಂಗ್ ಒಂದೇ. ಪಿ ಎನ್ ಜಂಕ್ಷನ್ ಅಂದ್ರೆ ಡಯೋಡ್ ಅಂದ್ರೆ ಈ ಒಂದು ಪಿ ಎನ್ ಜಂಕ್ಷನು. ಸೊ ನಿಮಗೆ ಕ್ವಶನ್ನ ಕನ್ಫ್ಯೂಸ್ ಮಾಡ್ತಾರೆ ಅವರು. ಸೊ ಡಯೋಡ್ ಅಂದ್ರೆ ನಮ್ಗೆ ಅನಿಸುತ್ತೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ, ಸೊ ಅಲ್ಲಿ ಡಯೋಡ್ ಅಂದರೆ ಬೇರೆ ಇದೆ, ಪಿ ಎನ್ ಜಂಕ್ಷನ್ ಅಂದರೆ ಬೇರೆ ಇದೆ ಅಂತ ಒಂದು ಫೀಲಿಂಗ್ ಬೇರೆನೇ ಆಗ್ತಾ ಇರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಡಯೋಡ್ ಅಂದ್ರೇನು ಕೂಡ ಪಿ ಎನ್ ಜಂಕ್ಷನ್ನೇ, ಆಮೇಲೆ ಪಿ ಎನ್ ಜಂಕ್ಷನ್ ಅಂದ್ರೇ ಡಯೋಡು. ಆಮೇಲೆ ಆಪ್ಷನ್ ಕ ನೋಡಿ ಏನು ಕೊಟ್ಟಿದ್ದಾರೆ, ಎನ್ ರೀತಿಯ ಅರೆವಾಹಕ, ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲೇನಿದೆ ಎನ್ ಪಿ ಎನ್ ಅಂದರೆ ಎರಡು ಎನ್ ಟೈಪ್ ಸೆಮಿ ಕಂಡಕ್ಟ್ರು, ಒಂದು ಪಿ ಟೈಪ್ ಸೆಮಿ ಕಂಡಕ್ಟರ್ನ ಒಂದರ ಪಕ್ಕ ಒಂದಿಟ್ಟು ಅಲ್ಲಿ ಬೆಸುಗೆಯನ್ನು ಮಾಡಿರ್ತಾರೆ. ಸೊ ಅವಾಗ ಈ ಒಂದು ಟ್ರಾನ್ಸಿಸ್ಟರು ತಯಾರಾಗುತ್ತೆ. ಸೊ ಇಲ್ಲೇ ನೋಡಿ ಆಪ್ಷನ್ ಡ ಇದೆ ನೋಡಿ, ಎರಡು ಎನ್ ಮಾದರಿಯ ಅರೆವಾಹಕ ವಸ್ತುಗಳ ಮಧ್ಯ ಒಂದು ಪಿ ರೀತಿಯ ಅರೆವಾಹಕದ ಬೆಸುಗೆ ಏನಾದರೂ ಮಾಡಿದ್ರೆ ಅದಕ್ಕೇನಂತ ಕರಿತೀವಿ, ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಸ್ನೇಹಿತರೆ ಗೊತ್ತಿರಲಿ, ಟ್ರಾನ್ಸಿಸ್ಟರ್ ಇದೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಇದೆ. ಸೊ ಇದರಲ್ಲಿ ಎನ್ ಪಿ ಎನ್ ಮತ್ತು ಪಿ ಎನ್ ಪಿ ಅಂತ ಎರಡು ಬರುತ್ತೆ. ಎನ್ ಪಿ ಎನ್ ಇದ್ದರೆ ಎರಡು ಎನ್ ಟೈಪ್ ಸೆಮಿ ಕಂಡಕ್ಟರು, ಅದರ ಮಧ್ಯದಲ್ಲಿ ಪಿ ಟೈಪ್ ಇಡಬೇಕು. ಇನ್ನು ಪಿ ಎನ್ ಪಿ ತಗೊಂಡ್ರೆ ಎರಡು ಪಿ ಟೈಪ್ ಸೆಮಿ ಕಂಡಕ್ಟರು, ಒಂದು ಎನ್ ಟೈಪ್ ಸೆಮಿ ಕಂಡಕ್ಟರು, ಒಂದರ ನಂತರ ಒಂದು ಇಟ್ಟೋದಕ್ಕೆ ಬೆಸುಗೆ ಮಾಡಿದರೆ ಒಂದು ಡಿವೈಸ್ ತಯಾರಾಗುತ್ತೆ, ಇಲೆಕ್ಟ್ರಾನಿಕ್ ಡಿವೈಸ್ ತಯಾರಾಗುತ್ತೆ. ಸೊ ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಸ್ವಿಚಿಂಗ್ ಸರ್ಕ್ಯೂಟ್ ಇರ್ಬೋದು, ಆಸಿಲೇಟರ್ ಇರ್ಬೋದು, ಪ್ರವರ್ಧಕ ಅಂದರೆ ಪ್ರಮೋಟರ್ಸ್ ಇರ್ಬೋದು. ಸೊ ಅಲ್ಲೆಲ್ಲ ಅವುಗಳನ್ನು ಯೂಸ್ ಮಾಡ್ತಾರೆ. ಹೌದಾ? ಸೊ ಗೊತ್ತಾಯ್ತಾ ಟ್ರಾನ್ಸಿಸ್ಟರ್ ಅಂದರೆ ಏನಂತ, ಎಲೆಕ್ಟ್ರಾನಿಕ್ ಡಿವೈಸು. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್. ನೆಕ್ಸ್ಟ್ ನೋಡಿ, ಕೆಳಗಿನವುಗಳ ಪೈಕಿ ಟ್ರಾನ್ಸಿಸ್ಟರದ ಉಪಯೋಗ. ಸೊ ನೋಡಿ ಇಲ್ಲೇ ಕೊಟ್ಟೆ, ಉಪಯೋಗ ಎಲ್ಲೆಲ್ಲಿ ಮಾಡ್ತಾರೆ ಟ್ರಾನ್ಸಿಸ್ಟರ್. ಇದೇ ನಾನು ಜಸ್ಟ್ ಹೇಳಿದ್ದೆ, ಸ್ವಿಚ್ ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡ್ತಾರೆ, ಆಸಿಲೇಟರ್ನಲ್ಲಿ ಯೂಸ್ ಮಾಡ್ತಾರೆ, ಪ್ರಮೋಟರ್ಸ್ನಲ್ಲಿ ಕೂಡ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ ಮೇಲಿನ ಎಲ್ಲ. ಸೊ ಈ 7ನೇ ಕ್ವಶನ್ಗೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ. ಅಂದರೆ ಮೇಲಿನ ಎಲ್ಲ ಅಂದರೆ ಇಲ್ಲಿ ಸ್ವಿಚಿಂಗ್ ಮಂಡಳ ಅಥವಾ ಸ್ವಿಚ್ ಸರ್ಕ್ಯೂಟ್ ಅಂತ ಕರಿತೀವಿ. ಆಸಿಲೇಟರ್ನಲ್ಲಿ ಯೂಸ್ ಮಾಡ್ತಾರೆ, ಪ್ರವರ್ಧಕ ಅಂದರೆ ಪ್ರಮೋಟರ್ಸ್ನಲ್ಲಿ ಯೂಸ್ ಮಾಡ್ತಾರೆ. ಈ ಆಸಿಲೇಟರ್ ಅಂದರೆ ಏನು, ನೀವು ಹಾಸ್ಪಿಟಲ್ನಲ್ಲಿ ಹೋಗಿದ್ರೆ ಐ ಸಿ ಯು ಸೆಕ್ಷನಲ್ಲಿ ಹೋದರೆ ಅವಾಗ ನಿಮ್ಗೆ
ಆ ಪೇಷಂಟ್ ಸೈಡ್ನಲ್ಲಿ ಒಂದು ಮಷಿನ್ ಇಟ್ಟಿರ್ತಾರೆ. ಸೊ ಆ ಮಷಿನಲ್ಲಿ ಗ್ರಾಫ್ ಕಾಣಿಸ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಅದರ ಬಿಟ್ಟರೆ ಆಕ್ಸಿಜನ್ ಲೆವೆಲು, ಪಲ್ಸ್ ಮೀಟ್ರ್ ಎಲ್ಲ ನಮಗೆ ಒಂದು ಮಷಿನ್ ಟಿ ವಿ ಇರುತ್ತಲ್ಲ, ಸ್ಮಾಲ್ ಟಿ ವಿ. ಸೊ ಆ ಟಿ ವಿನಲ್ಲಿ ಎಲ್ಲ ಥರ ನಿಮಗೆ ಕಾಣಿಸ್ತಾ ಇರುತ್ತೆ. ಪಲ್ಸ್ ರೇಟ್ ಕಾಣಿಸ್ತಾ ಇರುತ್ತೆ, ಆಮೇಲೆ ಆಕ್ಸಿಜನ್ ಲೆವೆಲ್ ಕಾಣಿಸ್ತಾ ಇರುತ್ತೆ. ಸೊ ಒಂದು ಗ್ರಾಫ್ ಥರ ಕಾಣಿಸ್ತಾ ಇರುತ್ತೆ, ಹೌದಲ್ಲ. ಸೊ ಅದನ್ನೇನು ಆಸಿಲೇಟರ್ ಅಂತ ಕರಿತೀವಿ. ಅಂದರೆ ಬಿ ಪಿ ಇರ್ಬೋದು, ಆಕ್ಸಿಜನ್ ಲೆವೆಲ್ ಇರ್ಬೋದು, ಅಥವಾ ಇನ್ನೊಂಥರ ಯಾವುದೇ ಒಂದು ಕನೆಕ್ಟ್ ಮಾಡಿರ್ತಾರಲ್ಲ, ನಮ್ಮ ಸೆನ್ಸರ್ಗಳನ್ನು ಕನೆಕ್ಟ್ ಮಾಡಿರ್ತಾರಲ್ಲ ಬಾಡಿ ಮೇಲೆ. ಸೊ ಅದೆಲ್ಲವುಗಳನ್ನ ಒಂದು ಸಿಗ್ನಲ್ ಮುಖಾಂತರ ಆ ಒಂದು ಮೀಟ್ರಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಾವು ಅದಕ್ಕೇನಂತೀವಿ, ಆಸಿಲೇಟರ್ ಅಂತ ಕರಿತೀವಿ. ಸೊ ಅಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಇನ್ನು ಪ್ರವರ್ಧಕ, ಪ್ರಮೋಟರ್ಸ್ಗಳಾಗಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಹೀಗಾಗಿ 7ನೇ ಕ್ವಶನ್ದ ಒಂದು ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ ಅಂತಾನೆ ಹೇಳ್ಬೋದು. ಮೇಲಿನ ಎಲ್ ಅಂತ ಹೇಳಬಹುದು. ಓಕೆ, ಈ ಕ್ವಶನ್ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಟಿ ವಿ ನಿಮ್ಗೆ ಗೊತ್ತಲ್ಲ. ಸೊ ಈ ಟಿ ವಿಯನ್ನು ಚಿತ್ರವನ್ನಾಗಿ ಮಾರ್ಪಡಿಸುವ ಸಾಧನ. ಸೊ ಟಿ ವಿನಲ್ಲಿ ಜಸ್ಟ್ ಟಿ ವಿ ಇಟ್ಟರೆ ಏನೋ ಚಿತ್ರ ಕಾಣಿಸುತ್ತಾ, ಪ್ಲೇ ಆಗುತ್ತಾ? ವಿಡಿಯೋ ಪ್ಲೇ ಆಗಲ್ಲ. ಯಾವುದೇ ರೀತಿ ಸಿಗ್ನಲ್ಗಳಲ್ಲಿ ಕ್ಯಾಚಪ್ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೆ ರೇಡಿಯೋ ಯೂಸ್ ಬೇಕಲ್ವಾ. ಸೊ ಅದು ಕೂಡ ಅಲ್ಲಿರುತ್ತೆ, ಹೌದಾ. ಇನ್ನು ನೋಡಿದ ಕೆಲವೊಂದು ಇಲೆಕ್ಟ್ರಾನಿಕ್ ಡಿವೈಸ್ಗಳು ಅದರಲ್ಲಿ ಫಿಟ್ ಮಾಡಿರ್ತಾರೆ. ಆ ಫಿಟ್ ಮಾಡಿರ್ತಕ್ಕಂಥ ಸಾಧನಗಳು ಯಾವ ಅಂತ ಕೇಳ್ತಾರೆ. ರೆಕ್ಟಿಫೈರ್ ಏನಾದರೂ ಯೂಸ್ ಮಾಡ್ತೀರಾ, ಅಥವಾ ನೀವೇನಾದ್ರು ಟ್ರಾನ್ಸಿಸ್ಟರ್ಗಳನ್ನು ಯೂಸ್ ಮಾಡ್ತೀರಾ, ಅಥವಾ ಮೈಕ್ರೋಫೋನ್ಗಳನ್ನು ಯೂಸ್ ಮಾಡ್ತೀರಾ, ಅಥವಾ ಕ್ಯಾಥೋಡ್ ಕಿರಣ ಟ್ಯೂಬ್ ಅಂದರೆ ಕ್ಯಾಥೋಡ್ ರೇಸ್ ಏನಾದರೂ ಯೂಸ್ ಮಾಡ್ತೀರಾ ಅಂತ ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ಒಂದೊಂದಾಗಿ ನೋಡ್ಕೋತ ಹೋಗುವ. ಸೊ ಫಸ್ಟ್ ಏನಿದೆ, ರೆಕ್ಟಿಫೈರ್ ಅಂತ ಇದೆ. ರೆಕ್ಟಿಫೈರ್ ಯೂಸ್ ಏನಪ್ಪ ಅಂದರೆ ವಿದ್ಯುತ್ತನ್ನು ಒಂದೇ ದಿಕ್ಕಿನಲ್ಲಿ ಹರಿಯಲು ಬಿಡ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ತೀವಿ. ಕರೆಂಟು ಒನ್ ವೇ ಡೈರೆಕ್ಷನ್ ಆರ್ ದ ಒನ್ ಡೈರೆಕ್ಷನ್ ಏನಾದರೂ ಫ್ಲೋ ಆಗೋ ಸಲುವಾಗಿ ಏನಾದರೂ ನಾವು ಒಂದು ಸಾಧನಗಳನ್ನು ಯೂಸ್ ಮಾಡ್ತಾರೆ. ಆ ಸಾಧನ ಯಾವುದಪ್ಪ ಅಂದರೆ ರೆಕ್ಟಿಫೈರ್ ಅಂತ ಹೇಳ್ತೀವಿ. ವಿದ್ಯುತ್ತನ್ನು ಒಂದೇ ದಿಕ್ಕಿನಲ್ಲಿ ಅದು ಫ್ಲೋ ಆಗೋಕ್ಕೆ ಹೆಲ್ಪ್ ಮಾಡೋದೇ ಈ ಒಂದು ರೆಕ್ಟಿಫೈಯರು. ಇನ್ನು ಟ್ರಾನ್ಸಿಸ್ಟರ್, ನಿಮ್ಗೆ ಜಸ್ಟ್ ಹೇಳಿದ್ದೆ, ಟ್ರಾನ್ಸಿಸ್ಟರ್ ಎಲ್ಲಿ ಯೂಸ್ ಮಾಡ್ತಾರೆ? ಸ್ವಿಚ್ ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡ್ತಾರೆ, ಹಾಸ್ಪಿಟಲ್ ಇನ್ಸ್ಟ್ರೂಮೆಂಟ್ನಲ್ಲಿ ಯೂಸ್ ಮಾಡ್ತಾರೆ, ಪ್ರಮೋಟರ್ಸ್ನಲ್ಲಿ ಯೂಸ್ ಮಾಡ್ತಾರೆ, ಹೌದಾ. ಇನ್ನು ಮೈಕ್ರೋಫೋನ್ ತೊಗೊಂಡ್ರೆ, ಮೈಕ್ರೋಫೋನ್ ಎದಕ್ಕೆ ಯೂಸ್ ಆಗುತ್ತೆ? ಎದಕ್ಕೆ ಹೇಳಿ? ಆಲ್ರೆಡಿ ಎಲ್ಲರಿಗೂ ಗೊತ್ತು. ನನ್ನ ವಾಯ್ಸ್ ಕೂಡ ಜಸ್ಟ್ ಮೈಕ್ರೋಫೋನ್ ಯೂಸ್ ಮಾಡೇ ಬರ್ತಿರೋದು. ಏನಾಗಾದರೆ ಸೌಂಡ್ ವೇವ್ಸ್ ಆರ್ ಕನ್ವರ್ಟೆಡ್ ಇಂಟು ಇಲೆಕ್ಟ್ರಿಕಲ್ ಎನರ್ಜಿ, ಅಗೇನ್ ಇಲೆಕ್ಟ್ರಿಕಲ್ ಎನರ್ಜಿ ಆಸ್ ಕನ್ವರ್ಟೆಡ್ ಇಂಟು ಸೌಂಡ್ ಎನರ್ಜಿ, ಹೌದಲ್ಲ. ಸೊ ನಾನು ನಿಮ್ಗೆ ಸದ್ಯ ಮಾತಾಡ್ತಾ ಇದ್ದೀನಿ, ನಿಮ್ಮ ಕ್ಲಾಸ್ ಹೇಳ್ತಾ ಇದ್ದೀನಿ. ನನ್ನ ಒಂದು ಬಾಯಿಂದ ಬರೋದು ಯಾವುದು? ಸೌಂಡ್ ಎನರ್ಜಿ, ಸೌಂಡ್ ವೇವ್ಸು, ಹೌದಲ್ವಾ. ಸೌಂಡ್ ರೇಡಿಯೇಷನ್ಸ್ ಅಂತಲೇ ಹೇಳ್ಬೋದು, ಹೌದಲ್ಲ. ಈ ಸೌಂಡ್ ವೇವ್ಸ್ನ ಏನು ಮಾಡ್ತೀವಿ? ಫಸ್ಟ್ ಆಫ್ ಆಲು ವೈರ್ ಮುಖಾಂತರ, ಮೈಕ್ ಮುಖಾಂತರ ವೈರ್ ಎಲ್ಲ ಹೋಗುತ್ತೆ, ವೈರ್ ಮುಖಾಂತರ ನಮ್ಮ ಪಿಸಿನಲ್ಲಿ ಹೋಗುತ್ತೆ. ಪಿಸಿನಲ್ಲಿ ಏನಾಗುತ್ತೆ? ಅದು ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಆಗುತ್ತೆ. ಇಲೆಕ್ಟ್ರಿಕಲ್ ಎನರ್ಜಿ ಟು ಏನಾಗುತ್ತೆ? ಮತ್ತು ಅದು ಸೌಂಡ್ ಎನರ್ಜಿಯಲ್ಲಿ ಏನಾಗುತ್ತೆ? ನಿಮಗೆ ಕೇಳಿಸ್ತಾ ಇರುತ್ತೆ, ಹೌದಲ್ಲ. ಸೊ ಇದಕ್ಕೆ ನಾವು ಮೈಕ್ರೋಫೋನ್ ಅಂತ ಕರಿತೀವಿ, ಹೌದಾ. ಇನ್ನು ನೋಡಿದ ಈ ಕ್ಯಾಥೋಡ್ ರೇ ಟ್ಯೂಬ್ ಅಂದರೆ ಕ್ಯಾಥೋಡ್ ಕಿರಣ ನಳಿಕೆ. ಸೊ ಇದನ್ನೇ ಏನು ಮಾಡ್ತಾರೆ? ಟಿ ವಿನಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಸಾಧನ. ಕ್ಯಾಥೋಡ್ ರೇ ಅಂತ ಒಂದು ಟ್ಯೂಬ್ ಸಿಗುತ್ತೆ. ಆ ಟ್ಯೂಬ್ನ ಯೂಸ್ ಮಾಡಿದ್ರೆ ಮಾತ್ರ ಏನಾಗುತ್ತೆ? ಇಲ್ಲಿ ಟಿ ವಿಯನ್ನು ಚಿತ್ರವನ್ನಾಗಿ ಮಾರ್ಪಡಿಸೋಕ್ಕೆ ಬರುತ್ತೆ. ಜಸ್ಟ್ ಸ್ಕ್ರೀನ್ ಇದ್ದರೆ ಅದರ ಯೂಸ್ ಇಲ್ಲ. ಸ್ಕ್ರೀನ್ ಇರುತ್ತೆ, ಎಲ್ಲ ಇರುತ್ತೆ, ಕರೆಂಟ್ ಇರುತ್ತೆ, ಡಿಶ್ ಇರುತ್ತೆ, ಎಲ್ಲ ಕನೆಕ್ಟ್ ಮಾಡಿರ್ತೀವಿ. ಬಟ್ ಕ್ಯಾಥೋಡ್ ರೇ ಟ್ಯೂಬ್ ಏನಾದರೂ ಇರಲಿಲ್ಲ ಅಂದರೆ ವಿಡಿಯೋ ಪ್ಲೇ ಆಗಲ್ಲ, ಯಾವುದಾದ್ರು ಚಿತ್ರಗಳು ಕಾಣಿಸೋದಿಲ್ಲ. ಸೊ ನಿಮ್ಮ ಟಿ ವಿ ನೀವು ಪ್ರಾಬ್ಲಮ್ ಆಗಿದೆ, ಏನೋ ಆಗಿದೆ, ಸ್ವಲ್ಪ ಬಾದಾಗಿದೆ ಅಂತ ನೀವು ಅಂತಿರಲ್ಲ, ಅವಾಗ ಏನಾಗಿರುತ್ತೆ ಪ್ರಾಬ್ಲಮ್ಮು? ಈ ಕ್ಯಾಥೋಡ್ ರೇ ಟ್ಯೂಬ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಮಾತ್ರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಟಿ ವಿ ಏನಾಗುತ್ತೆ? ವರ್ಕ್ ಮಾಡಲ್ಲ. ಯಾವುದೇ ರೀತಿ ಚಿತ್ರ ಕೂಡ ಸರಿಯಾಗಿ ಕಾಣಿಸಲ್ಲ, ವಿಡಿಯೋ ಕೂಡ ಸರಿಯಾಗಿ ಪ್ಲೇ ಆಗಲ್ಲ. ಗೊತ್ತಾಯ್ತಾ? ಟಿ ವಿನಲ್ಲಿ ಏನು ಯೂಸ್ ಮಾಡ್ತಾರೆ? ಕ್ಯಾಥೋಡ್ ರೇ ಟ್ಯೂಬ್. ಈ ರೆಕ್ಟಿಫೈರು, ಟ್ರಾನ್ಸಿಸ್ಟರು, ಮೈಕ್ರೋಫೋನು ಇದನ್ನು ಯೂಸ್ ಮಾಡಲ್ಲ. ಇದ್ರ ಯೂಸೇ ಬೇರೆದೆ. ನಾನು ನಿಮ್ಗೆ ಜಸ್ಟ್ ಹೇಳಿದ್ದೇನೆ, ರೆಕ್ಟಿಫೈರಲ್ಲಿ ಯೂಸ್ ಮಾಡ್ತಾರೆ. ಕರೆಂಟ್ನ ಒನ್ ವೇನಲ್ಲಿ ಏನಾದರೂ ಫ್ಲೋ ಮಾಡಬೇಕಾದ್ರೆ ರೆಕ್ಟಿಫೈರ್ನ ಯೂಸ್ ಮಾಡ್ತಾರೆ. ಇನ್ನು ಟ್ರಾನ್ಸಿಸ್ಟರ್ ತೊಗೊಂಡು ಯೂಸ್ ಮಾಡ್ತಾರೆ, ಸ್ವಿಚ್ ಸರ್ಕ್ಯೂಟು, ಹಾಸ್ಪಿಟಲ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಮೈಕ್ರೋಫೋನ್ ತೊಗೊಂಡ್ರೆ ಏನು ಯೂಸ್ ಮಾಡ್ತಾರೆ? ಸೌಂಡ್ ಎನರ್ಜಿನ ಕನ್ವರ್ಷನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದರಲ್ಲಿ ಇಲೆಕ್ಟ್ರಾನಿಕ್ ಎನರ್ಜಿ, ಇಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಇಂಟು ಅಗೇನ್ ಸೌಂಡ್ ಎನರ್ಜಿ. ಹಾಗಾಗಿ ಕ್ಯಾಥೋಡ್ ರೇ ಟ್ಯೂಬ್ನ ಟಿ ವಿಯಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಯೂಸ್ ಮಾಡಿದ್ರೆ ಮಾತ್ರ ಏನಾಗುತ್ತೆ? ನಿಮಗೆ
ವಿಡಿಯೋಸ್ಗಳು, ಚಿತ್ರಗಳು, ಇನ್ನಿತರ ಏನಿರಲಿ ಎಲ್ಲವುಗಳು ನಿಮಗೆ ಕಾಣಿಸೋಕ್ಕೆ ಸಾಧ್ಯ ಆಗುತ್ತೆ. ಓಕೆ 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 ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಅತಿವಾಹಕತೆಯ ಕ್ಷೇತ್ರದಲ್ಲಿ ಭಾರತ ರತ್ನ ಪುರಸ್ಕಾರ ಪಡೆದ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಅತಿವಾಹಕತೆ ಅಂದ್ರೇನು? ಸೂಪರ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಕಂಡಕ್ಟಿವಿಟಿ ಬೇರೆ, ಸೂಪರ್ ಕಂಡಕ್ಟಿವಿಟಿ ಬೇರೆ, ಸೆಮಿ ಕಂಡಕ್ಟಿವಿಟಿ ಅದು ಕೂಡ ಬೇರೆ. ಇಲ್ಲಿ ಸೂಪರ್ ಕಂಡಕ್ಟಿವಿಟಿ ಅಂದರೆ ಅತಿವಾಹಕತೆ. ಸೊ ಈ ಸೂಪರ್ ಕಂಡಕ್ಟಿವಿಟಿ ಅಂದರೆ ಏನಂದರೆ, ಸಿಂಪಲ್ ಹೇಳ್ತೀನಿ ಕೇಳಿ, ಕಡಿಮೆ ಟೆಂಪರೇಚರಲ್ಲಿ ಕೂಡ ಏನಾಗುತ್ತೆ, ಕೆಲವೊಂದು ವಸ್ತುಗಳ ರೋಧ ಕಡಿಮೆ ಇದ್ದರೂ ಕೂಡ ಅವೇನು ಮಾಡುತ್ತೆ, ಕರೆಂಟ್ನ ಫ್ಲೋ ಮಾಡೋಕ್ಕೆ ಪವರ್ ಅದರಲ್ಲಿ ಇರುತ್ತೆ ಆ ಎಲಿಮೆಂಟ್ನಲ್ಲಿ. ಸೊ ಅದಕ್ಕೆ ನಾವೇನಂತೀವಿ ಅಂದರೆ ಸೂಪರ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಆ ಸೂಪರ್ ಕಂಡಕ್ಟಿವಿಟಿಯಲ್ಲಿ ನಮ್ಮ ಭಾರತ ರತ್ನ ಪುರಸ್ಕಾರ ಪಡೆದ ಭಾರತೀಯ ವಿಜ್ಞಾನಿ. ಕ್ವಶನ್ ನೋಡಿ, ಭಾರತ ರತ್ನ ಪುರಸ್ಕಾರ ಪಡೆದ ಭಾರತೀಯ ವಿಜ್ಞಾನಿ ಯಾರು? ಎಚ್ ಕೆಮರ್ಲಿಂಗ್ ಓನ್ಸ್, ಇವನು ಫಾರಿನ್ ಸೈಂಟಿಸ್ಟು. ಜೆ ಥಾಮ್ಸನ್ ಫಾರಿನ್ ಸೈಂಟಿಸ್ಟು. ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಇವನು ಕೂಡ ಫಾರಿನ್ ಸೈಂಟಿಸ್ಟು. ಪ್ರೊಫೆಸರ್ CN ರಾವ್. ಸೊ ಹೆಸರು ನೋಡೋ ಕೂಡಲೇ ನಿಮ್ಗೆ ಗೊತ್ತಾಗುತ್ತೆ, ಪ್ರೊಫೆಸರ್ CN ರಾವ್ ಅವರು ಒಬ್ಬ ಭಾರತೀಯ ವಿಜ್ಞಾನಿ. ಸೊ ಇವರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದ್ದು ಅಂತ ನೀವೆಲ್ಲ ಹೇಳ್ತೀವಿ, ಹೌದಾ? ಸೊ ಕ್ವಶನ್ ಅಷ್ಟು ಈಸಿ ಆಗಿದೆ, ಬಟ್ ಅಲ್ಲಿ ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗುತ್ತೆ. ಭಾರತೀಯ ವಿಜ್ಞಾನಿ ಅಂದ್ಕೂಡಲೇ ಭಾರತ ದೇಶದ ಒಂದು ವಿಜ್ಞಾನಿ ಹೆಸರು ನಿಮ್ಗೆ ಗೊತ್ತೇ ಇದೆ, ಸೊ ಮ್ಯಾಕ್ಸಿಮಮ್ ಎಲ್ರಿಗೂ. ಸೊ ಜೆ ಥಾಮ್ಸನ್ನು, ಜೇಮ್ಸ್ ಕ್ಲರ್ಕ್, ಮ್ಯಾಕ್ಸ್ವೆಲ್ಲು, ಹೌದಾ? ಆಮೇಲೆ ಎಚ್ ಕೆಮರ್ಲಿಂಗ್ ಓನ್ಸ್, ಇವರೆಲ್ಲ ಫಾರಿನ್ ಅಂದರೆ ಔಟ್ ಆಫ್ ಇಂಡಿಯಾ ಅಂತಲೇ ಹೇಳ್ಬೋದು. ಸೊ ಇವರು ಕೂಡ ಸೈಂಟಿಸ್ಟ್, ಇವರು ಕೂಡ ಒಂದು ಫಿಸಿಕ್ಸ್ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬ ವಿಜ್ಞಾನ ಒಂದೊಂದು ರಿಸರ್ಚ್ಗಳನ್ನು ಮಾಡಿರ್ತಾರೆ. ಈ ನಮ್ಮ ಎಚ್ ಕೆಮರ್ಲಿಂಗ್ ಓನ್ಸ್ ಅನ್ನು ತೊಗೊಂಡ್ರೆ ಇವ್ರು ಏನು ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗ್ನಲ್ಲಿ ಸೂಪರ್ ಕಂಡಕ್ಟಿವಿಟಿಯನ್ನು ಕಂಡು ಹಿಡಿದವರೇ ಇವರೇ. ಯಾರು? ಎಚ್ ಕೆಮರ್ಲಿಂಗ್ ಓನ್ಸ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿ. ಬಟ್ ಆಮೇಲೆ ನಮ್ಮ ಭಾರತ ದೇಶದ ವಿಜ್ಞಾನಿಯಾದ CN ರಾವ್ ಅವರು ಇದರ ಒಂದು ರಿಸರ್ಚ್ ಮಾಡಿದಾಗ ಅವರಿಗೆ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಇನ್ನು ಈ ಜೆ ಥಾಮ್ಸನ್ ತೊಗೊಂಡ್ರೆ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಏನು ಇಲೆಕ್ಟ್ರಾನವನ್ನು ಡಿಸ್ಕವರಿ ಮಾಡಿದವರು ಈ ನಮ್ಮ ಜೆ ಥಾಮ್ಸನ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಜೇಮ್ಸ್ ಕ್ಲರ್ಕ್, ಮ್ಯಾಕ್ಸ್ವೆಲ್ ಅಂತಕ್ಕಂಥ ವಿಜ್ಞಾನಿ, ಇವರು ಕೂಡ ಏನು ಮಾಡಿರ್ತಾರೆ, ವಿದ್ಯುತ್ ಕಾಂತಿಯ ಒಂದು ಸಿದ್ಧಾಂತವನ್ನು, ವಿದ್ಯುತ್ ಕಾಂತಿ ಅಂದ್ರೇನು, ಇಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ ಒಂದು ಥಿಯರಿನವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಅವರಂತರೂ ಇದಕ್ಕೆ ಸೂಪರ್ ಕಂಡಕ್ಟಿವಿಟಿನ ಅವರು ರಿಸರ್ಚ್ ಮಾಡಿಲ್ಲ. ಸೊ ರಿಸರ್ಚ್ ಮಾಡಿದವರು ಯಾರಪ್ಪ ಅಂದರೆ ನಮ್ಮ ಭಾರತೀಯ ವಿಜ್ಞಾನಿ ಆಗಿರ್ತಕ್ಕಂಥ ಪ್ರೊಫೆಸರ್ CN ರಾವ್ ಅಂತ ಹೇಳ್ತೀವಿ. ಅತಿವಾಹಕತೆ ಅಂದರೆ ಸೂಪರ್ ಕಂಡಕ್ಟಿವಿಟಿ. ಸೊ ಸೂಪರ್ ಕಂಡಕ್ಟಿವಿಟಿ ಕೂಡ ಕೆಲವೊಂದು ಎಕ್ಸಾಂಪಲ್ ಕೂಡ ಬರುತ್ತೆ. ಯಾವುದಪ್ಪ ಅಂದರೆ ಮರ್ಕ್ಯೂರಿ ಬರುತ್ತೆ, ಹೌದಾ? ಮರ್ಕ್ಯೂರಿ ಅಂದರೆ Hg ಅಂತ ಕರಿತೀವಿ. ಆಮೇಲೆ ಲ್ಯಾಂಥನಮ್ಸ್ ಬರುತ್ತೆ. ಲ್ಯಾಂಥನಮ್ ಎಲ್ಲ ಲ್ಯಾಂಥನ್ಗಳು ಎಲಿಮೆಂಟ್ಸ್ ಅಲ್ಲ, ಓನ್ಲಿ ಲ್ಯಾಂಥನಮ್. ಆಮೇಲೆ ಬಿ ಬರುತ್ತೆ, ಬಿ ಅಂದ್ರೇನು, ಬೆರಿಲಿಯಂ ಬರುತ್ತೆ, ಹೌದಾ? ಇದು ಕೂಡ ಸೂಪರ್ ಕಂಡಕ್ಟಿವಿಟಿ. ಕಾಫರ್ ಕಂಪೌಂಡ್ಸ್, ಆಕ್ಸೈಡ್ಸ್ ಆಫ್ ದ ಕಾಫರ್ ಕಂಪೌಂಡ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲ ಹೆಂಗಿದಾವೆ ಅಂದರೆ ಒಂದು ಸೂಪರ್ ಕಂಡಕ್ಟಿವಿಟಿಯ ಒಂದು ಪವರ್ಗಳನ್ನು ಅದು ತೋರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ 40 ಕೆಲ್ವಿನ್ ಟೆಂಪರೇಚರ್ದಲ್ಲಿ ಕೂಡ ನೋಡಿ, 40 ಕೆಲ್ವಿನ್ 400 ಅಲ್ಲ, 40 ಕೆಲ್ವಿನ್ ಟೆಂಪರೇಚರಲ್ಲಿ ಕೂಡ ಈ ಒಂದು ಎಲಿಮೆಂಟ್ಸ್ಗಳು ಏನು ಮಾಡುತ್ತವೆ ಅಂದರೆ ಅತಿವಾಹಕತೆಯ ಗುಣಧರ್ಮವನ್ನು ತೋರಿಸುತ್ತವೆ. ಅಂದರೆ ಸೂಪರ್ ಕಂಡಕ್ಟಿವಿಟಿ ಪವರ್ನ ಈ 40 ಕೆಲ್ವಿನ್ ಟೆಂಪರೇಚರ್ ಇದ್ದಾಗಲೂ ಕೂಡ ಇವು ತೋರಿಸ್ತವೆ. ಸೊ ಹೀಗಾಗಿ ಒಂದು ನಿಮಿಷ, 40 ಕೆಲ್ವಿನ್ ಟೆಂಪರೇಚರಲ್ಲಿ ಕೂಡ ಏನಾಗುತ್ತೆ, ಒಂದು ಸೂಪರ್ ಕಂಡಕ್ಟಿವಿಟಿಯ ಒಂದು ಪವರ್ ನಾವು ತೋರಿಸ್ತಾ ಇರುತ್ತವೆ. ಸೊ ಹೀಗಾಗಿ ಇವುಗಳಿಗೆ ನಾವೇನಂತ ಕರಿತೀವಿ, ಸೂಪರ್ ಕಂಡಕ್ಟಿವಿಟಿ ಎಲಿಮೆಂಟ್ಸ್ ಅಂತ ಕರಿತೀವಿ. ಏನು ಸೂಪರ್ ಕಂಡಕ್ಟಿವಿಟಿ ಎಲಿಮೆಂಟ್ಸ್ ಯಾವುದು ಅಂತ ಕೇಳಿದ್ರೆ ಅದು ಕೂಡ ಕ್ವಶನ್ ಬಂದರೂ ಬರ್ಬೋದು. ಮರ್ಕ್ಯೂರಿ, ಲ್ಯಾಂಥನಮ್ ಮತ್ತು ಬೆರಿಲಿಯಮು ಮತ್ತು ಕಂಪೌಂಡ್ಸ್ ಆಫ್ ದ ಕಾಪರ್ ಆಕ್ಸೈಡ್ಸ್ ಅಂತ ಹೇಳೋದು. ಸೊ ಇವೆಲ್ಲ ಏನು ಒಂದು ಸೂಪರ್ ಕಂಡಕ್ಟಿವಿಟಿಯ ಒಂದು ಗುಣಧರ್ಮಗಳನ್ನು ತೋರಿಸ್ತಾ ಇರುತ್ತವೆ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್. ಓಕೆ, ಲಾಸ್ಟ್ ಒಂದು ಕ್ವಶನು, ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಲಾಸ್ಟ್ ಒಂದು ಕ್ವಶನು. MRI ಅಂದರೆ ಆಲ್ರೆಡಿ ನಿಮಗೆಲ್ಲ ಗೊತ್ತು, ಮ್ಯಾಗ್ನೆಟಿಕ್
ರಿಸೋನನ್ಸ್ ಇಮೇಜಿಂಗ್ ಅಂತ ಕರಿತೀವಿ. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಯಾರಿಗಾದರೂ ಪೇಷಂಟ್ ಪೂರ್ತಿ ಬಾಡಿಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅಥವಾ ಬ್ರೈನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅವಾಗ MRI ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸ್ಗಳು, ಹೌದಾ. ಸೊ ಅವಾಗ MRIನ ಮಾಡೋದ್ರ ಮುಖಾಂತರ ಅಲ್ಲಿ ನಮ್ಮ ಪೂರ್ತಿ ಬಾಡಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅದರಲ್ಲಿ ಗೊತ್ತಾಗುತ್ತೆ. ನಮಗೆ ಗೊತ್ತಾಗಲ್ಲ, ಯಾಕಂದ್ರೆ ನಾವು ಡಾಕ್ಟ್ರುಗಳಲ್ಲ. ಸೊ ನೀವೆಲ್ಲ ಒಬ್ಬ ಸಾಮಾನ್ಯ ಜನ, ನಾನು ಟೀಚರ್ಸು, ನೀವೆಲ್ಲ ಇನ್ನೂ ಕಲಿತಾ ಇದ್ದೀರಾ, ಇನ್ನೂ ಕಲಿಸೋರು ಇದ್ದೀರಾ, ಹೌದಾ. ಸೊ ಹೀಗಾಗಿ ನಮಗಷ್ಟು ಅದರಲ್ಲಿ ಅರ್ಥ ಆಗಲ್ಲ. ಸಿಂಪಲ್ಲಾಗಿ MRI ಅಂದ್ರೇನು, ಮ್ಯಾಗ್ನೆಟಿಕ್ ರಿಸೋನೆನ್ಸ್ ಇಮೇಜಿಂಗ್ ಅಂತ ಒಂದು ದೊಡ್ಡ ಇನ್ಸ್ಟ್ರೂಮೆಂಟ್ ಇರುತ್ತೆ. ಸೊ ಅದರಲ್ಲಿ ಆ ಪೇಷಂಟ್ನ ಪೂರ್ತಿಯಾಗಿ ಒಂದು ಅವರ ಪೇಷಂಟ್ನ ಒಂದು ಇಮೇಜ್ನ ಅವರು ಕಂಪ್ಯೂಟರ್ನಲ್ಲಿ ತೆಗಿತಾರೆ. ಅದನ್ನು ಅವರು ನೋಡಿ ಆಮೇಲೆ ಹೇಳ್ತಾರೆ ಏನಾಗಿದೆ ಅಂತ. ಸೊ ಆ ಒಂದು MRIದಲ್ಲಿ ಏನನ್ನು ಉಪಯೋಗಿಸ್ತಾರೆ, MRIನಲ್ಲಿ ಏನನ್ನು ಉಪಯೋಗಿಸ್ತಾರೆ, ಎಕ್ಸಾಕ್ಟ್ಲಿ ಏನು ಇದ್ದರೆ ಆ MRI ವರ್ಕ್ ಮಾಡುತ್ತೆ ಅಂತ ಕೇಳ್ತಾರೆ. ನೋಡಿ, ವಾಹಕ ಅಂತ ಕೊಟ್ಟಿದ್ದಾರೆ, ಅರೆವಾಹಕ ಅಂತ ಕೊಟ್ಟಿದ್ದಾರೆ, ಅತಿ ವಾಹಕ ಅಂತ ಕೊಟ್ಟಿದ್ದಾರೆ, ಯಾವುದು ಅಲ್ಲ. ಈ ಎಲ್ಲ ಆಪ್ಷನ್ಗಳ ಪೈಕಿ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಅತಿ ವಾಹಕ ಅಂತ ಹೇಳ್ತೀವಿ. ಅಂದರೆ ಏನು, ಅತಿ ವಾಹಕ ಸೂಪರ್ ಕಂಡಕ್ಟರ್ಗಳನ್ನು ಇಲ್ಲಿ ಜಾಸ್ತಿ ಯೂಸ್ ಮಾಡೋದು. ಯಾಕಂದರೆ ಟೆಂಪ್ರೇಚರ್ ಕಡಿಮೆ ಇರಬೇಕಾಗುತ್ತೆ MRIನಲ್ಲಿ, ಹೌದಲ್ವಾ. ಸೊ ಕಡಿಮೆ ಟೆಂಪ್ರೇಚರಲ್ಲಿ ಕೂಡ ಏನಾದರೂ ಮಷಿನುಗಳು ವರ್ಕ್ ಮಾಡಬೇಕಂದ್ರೆ ಅಲ್ಲಿ ಸೂಪರ್ ಕಂಡಕ್ಟಿವಿಟಿ ಮಟೀರಿಯಲ್ಸ್ಗಳನ್ನು ಯೂಸ್ ಮಾಡಿದ್ರೆ ಮಾತ್ರ ಅದು ಯೂಸ್ ಆಗುತ್ತೆ. ಸೊ ಹೀಗಾಗಿ MRIನಲ್ಲಿ ಯೂಸ್ ಮಾಡೋದು ಯಾವುದಪ್ಪ ಅಂದರೆ ಅತಿ ವಾಹಕ, ಅಂದರೆ ಸೂಪರ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ವಾಹಕ ಅಂದ್ರೇನು, ಕಂಡಕ್ಟರ್ ಅಂತ ಹೇಳ್ತೀವಿ. ಅರೆವಾಹಕ ಅಂದ್ರೇನು, ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ. ಅತಿ ವಾಹಕ ಅಂದ್ರೇನು, ಸೂಪರ್ ಕಂಡಕ್ಟರ್, ಸೆಮಿ ಕಂಡಕ್ಟರ್, ಸೂಪರ್ ಕಂಡಕ್ಟರ್, ಕಂಡಕ್ಟರ್. ಸೊ MRIನಲ್ಲಿ ಯೂಸ್ ಮಾಡೋದೇ ಈ ಒಂದು ಸೂಪರ್ ಕಂಡಕ್ಟರ್ಸ್. ಓಕೆ. ಸೊ ಮತ್ತೆ ಒಂದ್ಸಲ ಎಲ್ಲ ಕ್ವಶನ್ಸ್ಗಳನ್ನ ರಿಪೀಟ್ ಆಗಿ ನೋಡುವ. ಸೊ ಒಂದೊಂದಾಗಿ ಹೋಗುವ, ಮತ್ತೆ ರಿಪೀಟ್ ಆಗಿ. ಸೊ ಫಸ್ಟ್ ಕ್ವಶನ್ ಏನು ಬರುತ್ತಂದರೆ, ಕೆಳಗಿನವುಗಳಲ್ಲಿ ಯಾವುದು ಅರೆವಾಹಕ? ಅರೆವಾಹಕ ಅಂದ್ರೇನು, ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ. ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ತಾಮ್ರ ಇದೆ, ಬೆಳ್ಳಿ ಇದೆ, ರಬ್ಬರ್ ಇದೆ ಮತ್ತು ಸಿಲಿಕಾನು. ಅರೆವಾಹಕ ಯಾವುದಪ್ಪ ಅಂದರೆ ಇದರಲ್ಲಿ ಸಿಲಿಕಾನ್ ಅಂತ ಹೇಳ್ತೀವಿ. ಯಾಕಂದರೆ ತಾಮ್ರ ಮತ್ತು ಬೆಳ್ಳಿ ಮೆಟಲ್ಸ್ ಇದ್ದಾವೆ. ರಬ್ಬರ್ ಏನಿದೆ, ಇದು ವಾಹಕ ಇದೆ. ಏನು, ವಾಹಕ ಅಲ್ಲ, ಅವಾಹಕ, ಕರೆಂಟ್ ಫ್ಲೋ ಆಗಲ್ಲ. ಸೊ ಕರೆಂಟ್ ಫ್ಲೋ ಆಗಲ್ಲ ಅಂದ್ರೆ ನಾವು ಅದಕ್ಕೆ ಏನಂತೀವಿ, ಅವಾಹಕ ಅಂತ ಕರಿತೀವಿ, ಹೌದಾ. ನಾನ್ ಇನ್ಸುಲೇಟರ್ ಅಂತ ಕರಿತೀವಿ. ಇನ್ಸುಲೇಟರ್, ಕಂಡಕ್ಟರ್, ಇನ್ಸುಲೇಟರ್, ಸೆಮಿ ಕಂಡಕ್ಟರ್. ಓಕೆ. ನೆಕ್ಸ್ಟ್ ಕ್ವೆಶನ್ ಸೆಕೆಂಡ್ ಏನಿದೆ, ಇವುಗಳಲ್ಲಿ ವಿದ್ಯುತ್ ವಾಹಕ ವಸ್ತು ಯಾವುದು? ವಿದ್ಯುತ್ ಯಾವ ವಸ್ತುವಿನಲ್ಲಿ ಫ್ಲೋ ಆಗುತ್ತೆ, ಕರೆಂಟ್ ಯಾವುದರಲ್ಲಿ ಫ್ಲೋ ಆಗುತ್ತೆ? ಗಾಜಿನ ಬಳೆ, ರಬ್ಬರ್, ಪ್ಲಾಸ್ಟಿಕ್, ಅಳತೆ ಪಟ್ಟಿನಲ್ಲಿ ಕರೆಂಟ್ ಫ್ಲೋ ಆಗಲ್ಲ. ಇದೆಲ್ಲ ನಾವೇನಂತೀವಿ, ಇನ್ಸುಲೇಟರ್ ಅಂತ ಕರಿತೀವಿ, ಹೌದಾ. ಹಾಗಾದರೆ ಪೆನ್ಸಿಲ್ ಇರತಕ್ಕಂಥ ಲೀಡ್ ಏನಿದೆ, ಇದು ವಿದ್ಯುತ್ ವಾಹಕದ ವಸ್ತು. ಇನ್ನು ಎನ್ ರೀತಿಯ ಅರೆವಾಹಕ ತಯಾರಿಸಲು ಬಳಸುವ ಡೋಪಂಟ್ ಯಾವುದು? ಆ್ಯಂಟಿಮನಿ. ಯಾವುದು? ಆ್ಯಂಟಿಮನಿ. ನಾಲ್ಕನೇ ಕ್ವಶನ್, PN ಜಂಕ್ಷನ್ ಇರುವ ರಚನೆಯನ್ನು ಏನಂತ ಕರಿತೀವಿ? ಡಯೋಡ್ ಅಂತ ಕರಿತೀವಿ. ಐದನೇ ಕ್ವಶನ್, ಪರ್ಯಾಯ ವಿದ್ಯುತ್ ಅಂದರೆ AC ಟು DC ಕರೆಂಟ್ ಆಗಿ ಪರಿವರ್ತಿಸಲು ಏನನ್ನು ಯೂಸ್ ಮಾಡ್ತೀವಿ? ಆನ್ಸರ್ ಡಯೋಡ್. ಆರನೇದು, NPN ಟ್ರಾನ್ಸಿಸ್ಟರ್ ಎಂದರೇನು? NPN ಟ್ರಾನ್ಸಿಸ್ಟರ್ ಅಂದ್ರೇನು? 2 N ಮಾದರಿಯ ಅರೆವಾಹಕ ವಸ್ತುಗಳ ಮಧ್ಯೆ P ರೀತಿಯ ಅರೆವಾಹಕದ ಬೆಸುಗೆ ಅಂತ ಹೇಳ್ತೀವಿ, ಹೌದಾ. ಏಳನೇ ಕ್ವಶನ್, ಕೆಳಗಿನವುಗಳ ಪೈಕಿ ಟ್ರಾನ್ಸಿಸ್ಟರದ ಉಪಯೋಗ? ಸ್ವಿಚಿಂಗ್ ಮಂಡಲ, ಆಸಿಲೇಟರ್, ಪ್ರವರ್ಧಕ. ಮೇಲಿನ ಎಲ್ಲವುಗಳಲ್ಲಿ ನಾವು ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ತೀವಿ. ಇನ್ನು ಟಿವಿಯನ್ನು ಚಿತ್ರವನ್ನಾಗಿ ಮಾರ್ಪಡಿಸುವ ಸಾಧನ ಯಾವುದು? ಕ್ಯಾಥೋಡ್ ರೇ ಟ್ಯೂಬ್. ಯಾವುದು? ಕ್ಯಾಥೋಡ್ ರೇ ಟ್ಯೂಬ್ ಅಂತ ಹೇಳ್ತೀವಿ. 9ನೇ ಕ್ವಶನ್, ಅತಿ ವಾಹಕತೆ ಕ್ಷೇತ್ರದಲ್ಲಿ ಭಾರತ ರತ್ನ ಪುರಸ್ಕಾರ ಪಡೆದ ಭಾರತೀಯ ವಿಜ್ಞಾನಿ ಯಾರು ಅಂದರೆ CN ರಾವ್, ಪ್ರೊಫೆಸರ್ CN ರಾವ್. ಇನ್ನು 10ನೇ ಕ್ವಶನ್ನು, MRIದಲ್ಲಿ ಏನನ್ನು ಉಪಯೋಗಿಸ್ತಾರೆ? ಏನು? ಅತಿವಾಹಕ. ಅತಿವಾಹಕ ಅಂದ್ರೇನು? ಸೂಪರ್ ಕಂಡಕ್ಟಿವಿಟಿ, ಸೂಪರ್ ಕಂಡಕ್ಟರನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ತೀವಿ. ಸೊ ಸ್ನೇಹಿತರೆ, ನಿಮ್ಗೆ ಏನಾದರೂ ಈ ಕ್ಲಾಸ್ ಇಷ್ಟ ಆಗಿದ್ದರೆ, ನಿಮ್ಗೆ ಏನಾದರೂ ಉಪಯೋಗ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ನೆಕ್ಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಅದರ ಒಂದು ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಹಾಗೆ ನಾನು ಅವಾಗ ಕೆಲವೊಂದು
ಕ್ವಶನ್ಸ್ಗಳನ್ನು ಅಲ್ಲಿ ಹಾಕ್ತಾ ಇರ್ತೀನಿ ಕಮ್ಯುನಿಕೇಷನ್ ಟ್ಯಾಬ್ನಲ್ಲಿ. ಸೊ ಆ ಕ್ವಶನ್ಗಳಿಗೆ ದಯವಿಟ್ಟು ಆನ್ಸರ್ ಕೊಡ್ತಾ ಹೋಗಿ. ಯಾಕಂದರೆ ಡೈಲಿ ಒಂದೊಂದು ಸರ್ತಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಒಂದೊಂದ್ಸಲ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ, ಹೌದಲ್ಲ. ಸೊ ಹೀಗಾಗಿ ಕೆಲವೊಂದ್ಸಲ ನಾನು ಏನು ಮಾಡ್ತೀನಿ, ಕೆಲವೊಂದು ಕ್ವಶನ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಇರುತ್ತಲ್ಲ, ಸೊ ಅದನ್ನು ಅಪ್ಲೋಡ್ ಮಾಡಿರ್ತೀನಿ. ಸೊ ತಾವು ಆ ಒಂದು ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾಯಿರಿ. ನಿಮ್ಮ ಒಂದು ಏನಾಗುತ್ತೆ, ಸ್ಟಡಿ ಮಾಡೋ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಕ್ವಶನ್ಗಳು ಅವಾಗವಾಗ ಬರ್ತಾಯಿದ್ರೆ ನಿಮಗೆ ಒಂಥರ ಕ್ಯೂರಿಯಾಸಿಟಿ ಆಗುತ್ತಲ್ವ. ಸೊ ಹೀಗಾಗಿ ನಾನು ಅವಾಗವಾಗ ಕೆಲವೊಂದು ಕ್ವಶನ್ಗಳನ್ನು ಬಿಡ್ತಾ ಇರ್ತೀನಿ. ಸೊ ಅದಕ್ಕೆ ದಯವಿಟ್ಟು ರಿಪ್ಲೈ ಮಾಡಿ. ಯಾರು ಹಾಗೆ ನೋಡಿ ಸುಮ್ಮನೆ ಬಿಡೋಕ್ಕೆ ಹೋಗಬೇಡಿ. ಒಂದು ಲೈಕ್ ಕೊಡಿ, ಅದಕ್ಕೆ ಕ್ವಶನ್ ಕರೆಕ್ಟ್ ಆನ್ಸರ್ ಎಲ್ಲಿರುತ್ತೆ ಅದ್ರ ಮೇಲೆ ಕ್ಲಿಕ್ ಕೂಡ ಮಾಡ್ತಾ ಹೋಗಿ. ಓಕೆ, ಮತ್ತು ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ, ಥ್ಯಾಂಕ್ ಯು.